ನಾನು ನಿಲ್ಲುವುದನ್ನು ಕಂಡು ನನ್ನ ತಮ್ಮನೇ ನನ್ನ ಸಾವನ್ನು ಬಯಸಿದ್ದಾನೆಂದು ತಿಳಿದು ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದ. ಆಗ ನಾನು ಹೆದರಿ ನಮ್ಮಣ್ಣನಿಗೆ ಓಡಿ ಓಡಿ ಒಡೆಗೆ ಈ ಋಷಿಮುಖ ಪ್ರಾಂತಕ್ಕೆ ಬಂದು ನೆಲೆಸಿಕೊಂಡ. ಏಕೆಂದರೆ ನಮ್ಮಣ್ಣ ನಿನಗೆ ಬರುವುದಿಲ್ಲ ಪ್ರಭು. ಏಕೆ ಸುಗ್ರೀವ ರಾಜ? ಅಪ್ಪ, ನಮ್ಮಣ್ಣನು ಆ ರಾಕ್ಷಸನನ್ನು ಕೊಂದು ಆತನ ದೇಹವನ್ನ ಎತ್ತಿ ಎಸೆದಾಗ ಅಲ್ಲಿ ಕಾಣುವ ಮತಂಗಳ ಋಷಿಗಳ ಆಶ್ರಮದ ಮೇಲೆ ಆತನ ರಕ್ತ ಬಿಂದುಗಳು ಬಿದ್ದವು. ಆಗ ಋಷಿಮುನಿಗಳು ಕುಪಿತಗೊಂಡು ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರು ಆ ಚಾಂಡಾಳನು ಇಲ್ಲಿಗೆ ಬಂದರೆ ಆತನ ತಲೆಗೆ ಒಂದು ಸಹಸ್ರ ಓಳಾಗಲೆಂದು ಇನ್ನೊಂದು ಗುಪ್ತವಾದ ವಿಚಾರ ಏನೆಂಬುದಾಗಿ ತಿಳಿಸು ಸುಗ್ರೀವ ರಾಜ. ಆತನು ನನ್ನ ಪತ್ನಿಯನ್ನ ಯಾರಿಗೂ ಗೋಚರಿಸಿದ ಹಾಗೆ ಬಂದ. ಸುಗ್ರೀವ ರಾಜ, ಹಾಗಾದರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಬರಮಾಡು. ಆತನನ್ನು ಸಂಹರಿಸಿ ಕಿಷ್ಕಿಂಧ ರಾಜ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು. ಆದರೆ ನಮ್ಮ ಅಣ್ಣನ ಸಾಮಾನ್ಯ ಆತನನ್ನು ಜಯಿಸಬೇಕಾದರೆ ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷಗಳನ್ನ ಯಾರು ಒಂದೇ ಬಾಣದಿಂದ ಛೇದಿಸುವರು ಅವರೇ ನಮ್ಮ ಅಣ್ಣನನ್ನು ಕೊಳ್ಳಲು ಸಾಧ್ಯವೆಂದು ಮತಂಗ ಋಷಿಗಳು ಬರೆದು. ಅಷ್ಟೇ ತಾನೇ ಸುಗ್ರೀವ ರಾಜ. ನೋಡು, ರಾಮಚಂದ್ರ. ಸುಗ್ರೀವ ರಾಜ, ಕಪಿ ಬುದ್ಧಿ ಪರೀಕ್ಷಿಸಿನದು ಅನ್ಯತಾ ಭಾವಿಸಬೇಡ. ಪರೀಕ್ಷಿಸಿದ ಈ ಕಪಿಯ ಮಹಾಪರಾಧವನ್ನು ಕ್ಷಮಿಸಬೇಕೆಂದು ಒಡೆಯ ತಮ್ಮ ಪಾದಾರವಿಂದಗಳಲ್ಲಿ ಸುಗ್ರೀವ ರಾಜ, ಪರೀಕ್ಷಿಸದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ನಿಮ್ಮಣ್ಣನಾದ ವಾಲಿಯನ್ನು ಕರೆ. ರಾಮಚಂದ್ರ, ತಮ್ಮ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಕರೆಯುವನು ದೇವ. ಈ ಭಕ್ತನನ್ನು ಕಾಪಾಡೋಡೆ. ಆಯ್ತು ಸುಗ್ರೀವ ರಾಜ, ಕರೆ.
ಏಡಿಯಂತೆ ಅಲ್ಲೇ ಅಡಗಿ ಕುಳಿತಿರುವೆ. ಬಾರ ನನ್ನ ಯುದ್ಧಕ್ಕೆ. ಸುಗ್ರೀವ ಬಲ್ಲನು ನಾಯಿಸು ಬಾರಿಗೂ ನನ್ನಿಂದ ಒಡೆತಗಳನ್ನು ತಂದು ಅವಮಾನಿತರಾದರು ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುವ ಮದಾಂಧ. ಸಮರಾಂಗಣವೆಂಬ ಯುದ್ಧ ಭೂಮಿಯಲ್ಲಿ ಯಮನೆಂಬ ದೇವತೆಯನ್ನು ಆಹ್ವಾನಿಸಿರುವೆಯ ಮದಾಂಧ. ಧೈರ್ಯವಿದ್ದರೆ ಸಿದ್ಧನಾಗ ಯುದ್ಧಕ್ಕೆ. ಬಾರ 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 ಯುದ್ಧಕ್ಕೆ. ವೀರನನ್ನು ಒಳಗಬೇಡ ಬಾರ ಸಮರಕ್ಕೆ. ಬಾರ 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 ಯುದ್ಧಕ್ಕೆ. ವೀರನನ್ನು ಒಳಗಬೇಡ ಬಾರ ಸಮರಕ್ಕೆ. ಬಾರ ಸಮರಕ್ಕೆ. ಬಾರ ಸಮರಕ್ಕೆ. ಏತಕ್ಕೆ ಬರದೆಳಬೇಕು ದುರುಳನ ಏತಕ್ಕೆ ಬರದೆಳಬೇಕು. ಹೇಳ ಸಾಕು ಕಳ್ಳಾಟ, ಹೇಳ ಸಾಕು ಕಳ್ಳಾಟ. ಭಾರತದ ಯುದ್ಧಕ್ಕೆ. ಎಲ್ಲೋ ಮಗಾಂಧ, ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆಯುವುದಾದರೆ ಈಗಲೇ ಇಲ್ಲೇ ಹೂತು ಬಿಡುವೆನು. ಹೋಗು, ಬಿಡುವೆನು. ಎಲ್ಲಿಯಾದರೂ ಬದುಕಿಕ ಹೊರಟು ಹೋಗು ಮದಾಂಧ. ಒಡೆಯ ಆಂಜನೇಯ, ಒಡೆಯ ಆಂಜನೇಯ. ಪೆಟ್ಟಾಯ್ತು ಒಡೆಯ. ಅಯ್ಯೋ, ಈ ಹೊಡೆತಗಳು ಸಾಕು, ಈ ವಧೆಗಳು ಸಾಕು. ಆ ರಾಮ ಲಕ್ಷ್ಮಣರ ಸಹವಾಸವೂ ಸಾಕಪ್ಪ, ಸಾಕು. ಒಡೆಯ ಅವರು ಯಾವ ದಾರಿಯಲ್ಲಿ ಬಂದ್ರೋ ಅದೇ ದಾರಿಲೇ ಹೋಗ್ಬಿಡು ಅಂತ ಹೇಳಿ ಹುಟ್ಬಿಡ ಆಂಜನೇಯ. ಪೆಟ್ಟಾಯ್ತು ಒಡೆಯ. ಅವರು ಯಾವ ದಾರಿಯಲ್ಲಿ ಬಂದ್ರು ಅದೇ ದಾರಿಲೇ ಹೋಗ್ಬಿಡು. ಅಯ್ಯೋ ಒಡೆಯ, ಇದರಲ್ಲಿ ಯಾವುದೋ ಮಹತ್ತರವಾದ ಕಾರಣವಿರಬೇಕು ಒಡೆಯ. ಪ್ರಭು ರಾಮಚಂದ್ರ, ಪ್ರಭು ಇದೇನು ತಂದೆ ವಿಷಮ ಪರೀಕ್ಷೆ? ಪ್ರಭು, ಇವರಿಬ್ಬರ ಮುಖ ಒಂದೇ ರೀತಿ ಆದ್ದರಿಂದ ಬಾಣವನ್ನು ಹೂಡಲು ಆಗಲಿಲ್ಲ. ಸಹೋದರ, ಹೀಗೆ ಬಾ. ಈ ವಿಜಯಮಾಲೆಯನ್ನು ಸುಗ್ರೀವರಾಜನ ಕೊರಳಿಗೆ ಧರಿಸು. ಇದರ ಅನುಕೂಲದಿಂದಲೇ ಆ ವಾಲಿಯನ್ನು ಸಂಹರಿಸುತ್ತೇನೆ. ಆಂಜನೇಯ, ಆಂಜನೇಯ, ಸುಗ್ರೀವರಾಜ, ನಿಮ್ಮ ಅಣ್ಣನಾದ ವಾಲಿಯನ್ನು ಈಗ ಇದ್ದಕ್ಕೆ ಕರಿ. ಆಂಜನೇಯ, ಒಡೆಯ, ಆಂಜನೇಯ. ಒಡೆಯ, ಲಕ್ಷ್ಮಣ ದೇವನು ಈ ತುಳಸಿ ಮಾಲೆ ನನ್ನ ಕೊರಳಿಗೆ ಹಾಕಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಚೈತನ್ಯ ಹುಟ್ಟುತ್ತಿರುವ, ಯುದ್ಧ ಮಾಡಬೇಕೆಂಬ ಕಾತುರ ಉತ್ಸಾಹವು ಹೆಚ್ಚುತ್ತಿರುವ. ಒಡೆಯ, ಈಗ ಯಾರೊಡನೆ ಯುದ್ಧ ಮಾಡಲು? ಹಾಗಿದ್ದ ಮೇಲೆ ಇದು ವಿಜಯಮಾಲೆಯೇ ಶ್ರೀ ಒಡೆಯ. ಹೌದು ಆಂಜನೇಯ. ಒಡೆಯ, ಆಂಜನೇಯ, ಯುದ್ಧ ಮಾಡಬೇಕಿರುವುದು ನಿಮ್ಮ ಅಣ್ಣನಾದ ವಾಲಿ ಮೇಲೆ ಒಡೆಯ. ಅಲ್ಲವೇ? ಹೌದು ಒಡೆಯ. ನೀನೇ ಬಂದ್ಬಿಡು. ಒಡೆಯ, ನಾನೇ ಬೇಡ ಒಡೆಯ. ನಿನ್ನ ಹೊಡೆತ ನಾನು ತಿನ್ಕೊಳಕ್ಕಾಗ್ತದ ಒಡೆಯ. ನಿಮ್ಮ ಅಣ್ಣನಾದ ವಾಲಿ ತಡಿತ ನೋಡಿಯ, ನಾನ್ ತಡಕ್ಕಾಗಲ್ಲ ಒಡೆಯ. ಹೌದು ಅಲ್ಲವೇ? ಹೌದು ಒಡೆಯ. ಹಾಗಾದ್ರೆ ಹಾತಿನೊಡನೆ ಯುದ್ಧ ಮಾಡುವೆ. ಹೌದು ಒಡೆಯ. ಎಲ್ಲವೋ ವಾಲಿ, ಈಗ ತಾನೇ ಗೆದ್ದೆ ಎಂದು ಯುದ್ಧ ಬೇಡ. ಈಗ ಬಾರ ನನ್ನೊಡನೆ ಬಾರ ಬಾರ ಬಾರೋ. ಎಲ್ಲವೋ ಸುಗ್ರೀವ, ಆರ ಈಗ ಯುದ್ಧಕ್ಕೆ. ಈಗ ತಾನೇ ನನ್ನಿಂದ ವಧಗಳನ್ನು ತಿಂದು ಅವಮಾನಿತರಾಗಿ ಹಲ್ಲು ಹಲ್ಲನ್ನು ಕಿರುತ್ತಿದ್ದ ನೀನು ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆಯುವುದಾದರೆ ನನಗ್ಯಾರೋ ಬೆಂಬಲಿಗರಿರಬೇಕು. ನಿನ್ನ ಬೆಂಬಲಿಗರನ್ನು ಕರೆ ಯುದ್ಧಕ್ಕೆ. ಮೊದಲು ನನ್ನನ್ನು ನಿಗ್ರಹಿಸಿ ಆಮೇಲೆ ಅವರನ್ನು ನೋಡಿಕೊ. ನಿನ್ನ ಕೀರ್ತಿಯನ್ನು ವಾರ್ತೆಗೈಯುವೆ, ಶಾಸಕಾವು ಬಂದಲು ಶರಣು ಬಂದುವೆ. ನಿನ್ನ ಕೀರ್ತಿಯನ್ನು ವಾರ್ತೆಗೈಯುವೆ, ಶಾಸಕಾರು ಬಂದಲು ಶರಣು ಬಂದುವೆ, ಶರಣು ಬಂದುವೆ, ಶರಣು ಬಂದುವೆ.
ತಗೆ ಬರದಳ ಹೋಗು ಗುರುನೆಲೆಯ ತಗೆ ಬರದಳ ಹೋಗು ಇರಳ ಸಾಕು ಕಳ್ಳಾಟ ಇರಳ ಸಾಕು ಕಳ್ಳಾಟ ಓ ವಾಲಿ, ಈಗ ಬಾರ ನನ್ನ ಮಲ್ಲ ಯುದ್ಧಕ್ಕೆ. ಮಲ್ಲ ಯುದ್ಧವನ್ನು ಮಾಡು. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ ಧೀರನಾರು ಬಂದು ಮುಖವನ್ನು ತೋರಬಾರದೆ? ನಾನು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಪುತ್ರ ಶ್ರೀರಾಮಚಂದ್ರ. ಪ್ರಭು, ನಾನು ಮಾಡಿದ ಅಪರಾಧವಾದರೂ ಏನು? ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು? ಅಯ್ಯ ವಾಲಿಯೇ, ನಿನ್ನ ಸೋದರರ ಪತ್ನಿಯನ್ನು ಸೆರೆಯಲ್ಲಿಟ್ಟ ಕಾರಣ ನಿನ್ನ ಮೇಲೆ ಬಾಣವನ್ನು ಹೂಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವೆ ವರಸಗಳಿಲ್ಲ ಎಂಬುದು ಜ್ಞಾನಿಗಳಾದ ನಿಮಗೆ ತಿಳಿದಿಲ್ಲವೇ? ಅದೂ ಅಲ್ಲದೆ ಈ ಸುಗ್ರೀವನ ಶಿಕ್ಷವನ್ನು ಬೆಳೆಸಲು ಕಾರಣವೇನು ಪ್ರಭು? ಅಯ್ಯ ವಾಲಿಯೇ, ಪಿತೃವಾಕ್ಯ ಪರಿಪಾಲನಾರ್ಥಕವಾಗಿ ಬಂದಿರುವ ಸಮಯದಲ್ಲಿ ಆ ದುರುಳನಾದ ದಶಕಂಠನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು. ಈ ವಿಚಾರವನ್ನು ಜಟಾಯು ಎಂಬ ಗುದ್ದರಾಜನಿಂದ ತಿಳಿದು ನಾವು ಸೀತಾನ್ವೇಷಣೆಗಾಗಿ ಬಂದಿರು ವಾಲಿಯೇ. ಪ್ರಭು ರಾಮಚಂದ್ರ, ಮೊದಲೇ ಈ ವಿಚಾರವನ್ನು ನನ್ನೊಡನೆ ತಿಳಿಸಿದ್ದರೆ ಆ ನೀಚ ರಾವಣನ ಎಡೆಮುರಿ ಕಟ್ಟಿ ತಂದು ನಿಮ್ಮ ಪಾದಗಳಿಗೆ ಕೆಡವುತ್ತಿದ್ದನು. ಆದರೇನು, ನಾನೀಗ ನಿಸ್ಸಹಾಯಕನು. ಈ ಕಾರ್ಯವು ನನ್ನ ತಮ್ಮನಾದ ಸುಗ್ರೀವನಿಂದ ಸಾಧ್ಯವೇ? ಅಯ್ಯ ವಾಲಿಯೇ, ಈಗಲೂ ನಿನಗೆ ಬದುಕು ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಪ್ರಭು, ಬೇಡ ಬೇಡ, ರಾಮ ಬಾಣವು ಎಂದಿಗೂ ಹುಸಿಯಾಗಬಾರದು. ಅದೂ ಅಲ್ಲದೆ ನನ್ನ ಸುಗ್ರೀವನಿಂದ ಈ ಕಾರ್ಯವು ಸಾಧ್ಯವೇ ಪ್ರಭು? ಸಹೋದರ ಅಗ್ರಜ, ಅಣ್ಣ, ನನ್ನ ಅಪರಾಧವನ್ನು ಕ್ಷಮಿಸಣ್ಣ. ಶ್ರೀರಾಮಚಂದ್ರನ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಅವರಿಗೆ ಸಹಾಯಕನಾಗಿ ನಮ್ಮ ಕಪಿಕುಲವನ್ನು ಉದ್ಧಾರ ಮಾಡು. ಹಾಗಲ್ಲ ದೇವ, ನನಗೆ ಬದುಕುವ ಇಚ್ಛೆ ಇಲ್ಲ. ನನಗೆ ನನ್ನ ಪ್ರಾಣವು ಉದೋನ್ಮುಖವಾಗುತ್ತಿರುವುದು. ನನಗೆ ಮೋಕ್ಷವನ್ನು ಕರುಣಿಸು. ತಥಾಸ್ತು ವೀರವರ, ವೀರ ಸ್ವರ್ಗವನ್ನು ಪಡೆ. ಹಾ ರಾಮಚಂದ್ರ. ಅಣ್ಣ, ಜನಕ, ನಮ್ಮನ್ನು ತೊರೆದು ಸ್ವರ್ಗಸ್ಥಿರಾದಿರ. ಜನಕ, ನಮ್ಮನ್ನು ತೊರೆದು ಸ್ವರ್ಗಸ್ಥಿರಾದಿರ. ಜನಕ ಮರಣವ ವಂದಿದೆಯ. ಜನಕ ಮರಣವ ವಂದಿದೆಯ. ಹಾ ಜನಕ, ಎಂತೋ ಸಹಿಸೆವೋ ಈ ಸಂಕಟವ. ಎಂತೋ ಸಹಿಸವೋ ಈ ಸಂಕಟವ. ಪರಿ ಪರಿಯಿಂದಲಿ ಪರಿತಪಿಸುವೆ ನಾವು. ಪರಿ ಪರಿಯಿಂದಲಿ ಪರಿತಪಿಸುವೆ ನಾವು. ಜನಕ ಮರಣವ ವಂದಿದೆಯ. ಜನಕ ಮರಣವ ವಂದಿದೆಯ. ಆ ಜನಕ, ಆ ಜನಕ,
ನಮ್ಮನ್ನು ತೊರೆದು ಸ್ವರ್ಗಸ್ಥರಾದಿರ. ಇನ್ನು ಮುಂದೆ ನಮಗೆ ಯಾರು ನಮ್ಮ ತಂದೆಯವರು ಯಾವ ಅಪರಾಧವನ್ನು ಮಾಡಿದರೆಂದು ಮರೆಯಲ್ಲಿ ನಿಂತು ನಮ್ಮ ತಂದೆಯ ಮೇಲೆ ಬಾಣವನ್ನು ಪ್ರಯೋಗಿಸಿದವರು ಯಾರು? ಬಂದು ನನಗೆ ಮುಖವನ್ನು ತೋರಿಸಿ. ಹಂಗದ ಕುಮಾರ, ಶಾಂತನಾಗು. ನಿಮ್ಮ ತಂದೆ ಪಂಚಮ ಭೌತಿಕ ಶರೀರಕ್ಕಾಗಿ ಏಕೆ ದುಃಖಿಸುವೆ? ಶರೀರವು ನಶ್ವರವು, ಅದರೊಳಗೆ ನೀವೆಲ್ಲರೂ ಸೇರಿ ವಾಲಿ ಅಂತ್ಯ ಸಂಸ್ಕಾರವನ್ನು ಮುಗಿಸಿ. ಸಹೋದರ, ಹೀಗೆ ಬಾ. ನಾನು ಪುರ ಪ್ರವೇಶ ಮಾಡುವಿಲ್ಲವಾದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯ ಪಟ್ಟವನ್ನು, ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಶಾಂತ ರೀತಿಯಿಂದ ಹೋಗಿ ಬಾ ಸಹೋದರ. ಆಗಲಿ. ಅಂತೂ ಇಂತೂ ಶ್ರೀರಾಮನ ದಯೆಯಿಂದ ವಾಲಿ ಸಂಹಾರವಾಗಿ ಕೈ ಬಿಟ್ಟು ಹೋಗಿದ ಕಿಷ್ಕಿಂಧೆ ರಾಜ್ಯವು ನಮಗೆ ಕೈ ಸೇರಿತು. ಹೌದು ಒಡೆಯ. ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಶ್ರೀರಾಮಚಂದ್ರನಿಗೆ ಸಹಾಯಕರಾಗಿ ಆಗಲಿ ಒಡೆಯ. ಮುಡಿಯಂ ಜಗನದೊಳಾಡುತ್ತೇ ನಿಡುಮುಡಿಯಂ ಜಗನದೊಳಾಡುತ್ತೇ ಮಡನಡುವಿಗೆ ಬಳ್ಕೆ ಲೋಲಲೋಚನೆಯುಗಳ ಕುಡಿಮಿಂಚಂ ಕೆದರಿದೆ ಕುಡಿಮಿಂಚಂ ಕೆದರಿದೆ ಸವಿ ಬೆಡಗಿನಿಲ್ ಬಾರೆ ಬಾರದಿಹೇಕೆ ಮಾರಪತಾಗೆ
ಅಂಬೋರು ಹಾಕ್ಸಿ ಸೀತೆಯನ್ನ ಕಂಬೇನ ಪರಿಯ ಅಂಬೋರು ಹಾಕ್ಸಿ ಸೀತೆಯನ್ನ ಕಂಬೇನ ಪರಿಯ ಬಂಬರಾಳ ಕುಂಬಳ ತಾಕ್ಷಿಗೆ ಬಂಬರಾನಿ ಕುಂಬಳ ತಾಕ್ಷಿಗೆ ಅಂಗೋರು ಹಾಕ್ಸಿ ಸೀತೆಯನ್ನ ಕಂಬೇನ ಪರಿಯ ಬಾಲೆಂದು ಬಾಲೆ ಜಾನಕಿಯೇ ನೀಲಗುಂಟಲೆಯೇ ಬಾಲೆಂದು ಬಾಲೆ ಜಾನಕಿಯೇ ನೀಲಗುಂಟಲೆಯೇ ಮೂಲಲನೆ ಜಾನಕಿಯೇ ಮೂಲಲನೆ ಜಾನಕಿಯೇ ಮೂಲಲನೆ ಜಾನಕಿಯೇ ಮೂಲಲನೆ ಜಾನಕಿಯೇ ನೀಲೆಯಿಂದವ ಲೋಕಿ ಬನೆ ನೀಲೆಯಿಂದವ ಲೋಕಿ ಬನೆ ಅಂಬೋರು ಹಾಕ್ಸಿ ಸೀತೆಯನ್ನ ಕಂಬೇನ ಪರಿಯ ಸೀತಾ 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 ಜಾನಕಿ, ದಿನಗಳು ಕಳೆದಂತೆಲ್ಲ ನಿನ್ನ ಚಿಂತೆಯೂ ಬಲವಾಯಿತಲ್ಲ. ಆ ದುರುಳನಾದ ದಸಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈಜಾರಿ ಕೆಳಕ್ಕೆ ಬಿದ್ದೆಯಾ, ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯಾ? ಒಂದು ಕಾಣೆನಲ್ಲ ಸಹೋದರ. ಅಣ್ಣ, ವಾಲಿಯು ಸಂಹಾರವಾಗಿ ವರ್ಷದಾರ ಕಳೆದರು ಸುಗ್ರೀವರಾಜನು ಇನ್ನು ಸೀತಾನ್ವೇಷಣೆಗೆ ಬಾರಲೇ ಇಲ್ಲವಲ್ಲ. ನೀನು ಕಿಸ್ಕಿಂದೆ ತೆರಳಿ ಆ ಸುಗ್ರೀವರಾಜನನ್ನು ಎಚ್ಚರಿಸು ಬಾ. ಹೋಗು ಸಹೋದರ. ಆಗಲಿ ಅಣ್ಣ. ಸಹೋದರ, ಅಣ್ಣ, ಕುಪಿತನಾಗಬೇಡ. ಶಾಂತ ರೀತಿಯಿಂದ ಹೋಗಿ ಸುಗ್ರೀವರಾಜನನ್ನು ಕರೆದುಕೊಂಡು ಬಾ. ಕೂಡಿ ಬೆರೆಯ ಎಲ್ಲಿರುವನು ಆ ಸುಗ್ರೀವಾದವನನ್ನು?
ಕಡಿದು ಪಡೆಯೊಳಗಿಡವೇ ಜಡಗದ ಸುಗ್ರೀವಾದವನ್ನು ಪಡಿಸಿರುವುದು ಜಡಗದ ಸುಗ್ರೀವದ ಪರಿಣಾಮ ಕೋಪೋಕ್ತಿಗೆ ಆವತಿ ಕೊಡುವೆ ಶ್ರೀರಾಮ ಸಹೋದರ ಪ್ರಭು ಶ್ರೀರಾಮ ಸಹೋದರ ಪ್ರಭು ಪ್ರಭು ಸನಿಹಕ್ಕೆ ಬರುತ್ತೀರೆ ಸನಿಹಕ್ಕೆ ಬರುತ್ತೀರೆ ಉರುತರ ಕಪಿಬಲ ಸನಿಹಕ್ಕೆ ಬರುತ್ತೀರೆ ಉರುತರ ಕಪಿಬಲ ಸನಿಹಕ್ಕೆ ಬರುತ್ತೀರೆ ಉರುತರ ಕಪಿಬಲ ಹರ್ಷದಿಂದಲೇ ಪರಮ ಪುರುಷ ದೊರೆದ ಅದನ ಶಿರವ ಧರಿಸಿ ಹರ್ಷದಿಂದಲೇ ಪರಮ ಪುರುಷ ದೊರೆದ ಅದನ ಶಿರವ ಧರಿಸಿ ಬೆರೆಯುತ್ತ ದರೆಯೊಳಗಿರು ಇರುತ್ತದೆ ಹೊರ ದಸರದ ಸುತೆಯೇ ತಾಕೆ ಕೋಪಿಸುವೆ ಶ್ರೀರಾಮ ಸಹೋದರಯೇ ತಾಕೆ ಕೋಪಿಸುವೆ ಪ್ರಭು ಲಕ್ಷ್ಮಣದೇವ ನಮ್ಮ ಕಪಿ ವೀರರು ಏಣಿಗಳಲ್ಲ ಆಹಾರಕ್ಕೋಸ್ಕರ ದಿಕ್ಕು ದಿಕ್ಕಿಗೆ ಚದುರಿ ಹೋಗಿರುವು ಅವುಗಳನ್ನು ಒಂದುಗೂಡಿಸಲು ಸ್ವಲ್ಪ ವಿಳಂಬವಾಯಿತು ಪ್ರಭು ಇದು ಮಳೆಗಾಲವಾದ್ದರಿಂದ ನಮ್ಮ ಕಪಿ ವೀರರು ಚಿದುರಿ ಹೋಗಿದ್ದವು ಅವುಗಳನ್ನು ಒಂದುಗೂಡಿಸಲು ಸ್ವಲ್ಪ ವಿಳಂಬವಾಯಿತು ನಮ್ಮ ಅಪರಾಧವನ್ನು ಮನ್ನಿಸಿ ಎಂದು ನಾನು ಬಂದೇಗಲೇ ಸುಂದೋರ್ಯೋಳ್ ಕಂದಾರ್ಪಣ ಎಂದು ನಾನು ಬಂದೇಗಲೇ ಸುಂದೋರ್ಯೋಳ್ ಕಂದಾರ್ಪಣ ಎಂದೋ ಮಗಾದಿ ಕಾದಿರಗೆ ಎಂದೋ ಮಗಾದಿ ಕಾದಿರಗೆ ಜಯ ಬ್ರಹ್ಮ ಎಂದೋ ಮಗಾದಿ ಕಾದಿರಗೆ ವರ್ಷಧಾರೆಗಳು ಕಳೆದರು ಸೀತಾನ್ವೇಷಣ ಕಾರ್ಯಕ್ಕೆ ಬರಲಿಲ್ಲ. ಎಲ್ಲಿ ನಿನ್ನ ಚಿಕ್ಕಪ್ಪನಾದ ಸುಗ್ರೀವಾದಮನು? ಪ್ರಭು ರಾಣಿ ವಾಸದಲ್ಲಿರುವ ಸುಗ್ರೀವಾದಮನನ್ನು ಕರೆದುಕೊಂಡು ಅತಿ ಜಾಗ್ರತೆಯಾಗಿ ಕರೆದುಕೊಂಡು ಸರಿ, ಇಲ್ಲವಾದರೆ ನಿನ್ನ ಕಿಸ್ಕಿನೆಯನ್ನು ಸುಟ್ಟಿ ಭಸ್ಮ ಮಾಡಿಬಿಡ್ತೇನೆ. ಆಗಬಹುದು ಪ್ರಭು, ಆಗಬಹುದು. ಗಸುಗಾತೆಯ ಹಗಲಿರಲಾರೆ ಹಗರಣವಾಯಿತು ಜೀವನ. ಹಗರಣವಾಯಿತು ಜೀವನ ಎಲ್ಲಿ ಪೋದೆಯ ನೀಲವೇಣಿ. ಎಲ್ಲಿ ಪೋದೆಯ ನೀಲವೇಣಿ ಸುರಚಿರವಾಣಿ ಬಾ ಕಲ್ಯಾಣಿ. ಸುರಚಿರವಾಣಿ ಬಾ
ದೀನನಾದೆ ದಯ ತೋರು ಕಾತೆ ಮನಸಿಜ ಮಾತೆ ಮನಸಿಜ ಮಾತೆ ಶ್ರೀ ವನಿತೆ ಕಮಲಲೋಚನೆ ಬಾರ ತರುಣಿ ಕಮಲಲೋಚನೆ ಬಾರ ತರುಣಿ ಪಲ್ಲವಾದರೆ ಸೌಖ್ಯತಾರೆ ಪಲ್ಲವಾದರೆ ತಾರೆ ಉದವನು ಬೀರೆ ಭವ್ಯತಾರೆ ಉದವನು ಬೀರೆ ಭವ್ಯತಾರೆ ದೀನನಾದೆ ದಯ ತೋರು ಕಾತೆ ಮನಸಿಜ ಮಾತೆ ಮನಸಿಜ ಮಾತೆ ಶ್ರೀ ವನಿತೆ ದುರುಳನಾದ ದಸಗಂಟನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈಜಾರಿ ಕೆಳಗೆ ಬಿದ್ದೆಯ ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯ ಅನ್ನೂ ಕಾಣಲಿಲ್ಲ. ಸುಗ್ರೀವರಾಜನನ್ನು ಎಚ್ಚರಿಸಲೋದ ಸೌಮಿತ್ರಿಯು ಇನ್ನೂ ಬರಲೇ ಇಲ್ಲವಲ್ಲ. ಅಣ್ಣ ನಮಸ್ಕರಿಸಿದ ಅಣ್ಣ. ಕುಪಿತನಾಗಿ ಹೋದವನು ಯಾವ ಅನರ್ಥವನ್ನು ಮಾಡಿಕೊಂಡಿರುವನು ಒಂದು ಕಾಣೆನಲ್ಲ. ಅಣ್ಣ ನಮಸ್ಕರಿಸುವನು ಅಣ್ಣ. ಸಹೋದರ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಂಗದ ಕುಮಾರನು ಇತ್ತಿನೇಲೆ ಬರುತ್ತಿರುವನು, ಸುಗ್ರೀವರಾಜನು ಬರುತ್ತಿರುವನು ಅಣ್ಣ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಪ್ರಭು ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ
ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಪ್ರಭು ಶ್ರೀರಾಮಚಂದ್ರ ಶಾಂತರಾಗಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದಿ ಮಧ್ಯಾಂತ ರಹಿತ, ಅನಾಥ ರಕ್ಷಕ ಶ್ರೀಹರಿ ಗೋವಿಂದ ಗೋವಿಂದ. ಪ್ರಭು ಶಾಂತರಾಗಿ. ಈ ದಟ್ಟವಾದ ಅರಣ್ಯವಾದ ಕಾಡಿನಲ್ಲಿ ಪ್ರಭು ಧಾರಾಕಾರವಾಗಿ ಮಳೆಯೂ ಸುರಿಯುತ್ತಿರುವುದು. ನಮ್ಮ ಕಪಿವೀರರು ಏಡಿಗಳಲ್ಲ. ಆಹಾರಕ್ಕೋಸ್ಕರ ದಿಕ್ಕು ದಿಕ್ಕುಗೆ ಚದುರು ಹೋಗಿರುವು. ಅವುಗಳನ್ನೆಲ್ಲ ಒಂದುಗೂಡಿಸಲು ಸ್ವಲ್ಪ ವಿಳಂಬವಾಯಿತು. ಆದುದರಿಂದ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವು ಪರಮಾತ್ಮ. ಸುಗ್ರೀವರಾಜ, ಸೀತಾರಾಮ ಗೋಪಾಲಕ್ಕೆ ಗೋಪಾಲನೋಡು ರಾಮ ಸೀತಾರಾಮ ಗೋಪಾಲಕ್ಕೆ ಗೋಪಾಲನೋಡು 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 ರಾಮ ಮರಬಂದ ಬಕುಟರ ಹಿಡಿಕಾಯಿ ಸುತ್ತವೆ ಮರಬಂದ ಬಕುಟರ ಹಿಡಿಕಾಯಿ ಸುತ್ತವೆ ಮರಕಾಯ್ದು ನಿನ್ನ ಜಪ ಬಂದೆ ಜ್ಞಾನ ಮರಕಾಯ್ದು ನಿನ್ನ ಜಪ ಬಂದೆ ಜ್ಞಾನ ಸೀತಾರಾಮ ಗೋಪಾಲಕ್ಕೆ ಪ್ರಭು ರಾಮಚಂದ್ರ, ಇದು ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ವಿಳಂಬವಾಯಿತು. ದಯವಿಟ್ಟು ನಮ್ಮ ಅಪರಾಧವನ್ನು ಮನ್ನಿಸಬೇಕೆಂದು ತಮ್ಮ ಪಾದಾರವನ್ನು ಹಿಡಿದು ಪ್ರಾರ್ಥಿಸಿದ ನೋಡಿಯ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಪ್ರಭು ಅಗೋ ನಮ್ಮ ಆಂಜನೇಯ. ಜೈ ಜಯ ಗುರುವೀರ ಸಮರ್ಥ. ಮನೋಜಾವತಾರ ನೀನು ತಾಯಿ ರಾಮ. ಮನೋಜಾವತಾರ ನೀನು ತಾಯಿ ರಾಮ. ಮನೋಜಾವತಾರ ನೀನು ತಾಯಿ ರಾಮ. ಮನೋಜಾವತಾರ ನೀನು ತಾಯಿ ರಾಮ. ಮನೋಜಾವತಾರ ನೀನು ತಾಯಿ ರಾಮ.
ಪ್ರಭು, ಸೀತಾನ್ವೇಷಣೆಗೆ ತಡವಾದ ನನ್ನ ಅಪರಾಧವನ್ನು ಬಂಧಿಸಬೇಕು ಪ್ರಭು. ಸುಗ್ರೀವ ರಾಜ, ಈ ನಿಮ್ಮ ಕಪಿಗಳ ಬಲಾಬಲಗಳು ನಿನಗೆ ಚೆನ್ನಾಗಿ ತಿಳಿದಿರುವುದು. ನೀನೇ ಇವರಿಗೆ ಆಜ್ಞೆಯನ್ನು ಮಾಡು. ಆಗಬಹುದು ಒಡೆಯ. ಆಂಜನೇಯ, ಒಡೆಯ, ಹೀಗೆ ಬಾ. ಒಡೆಯ, ನೀನು ಜಾಂಬುವ, ಅಂಗದ, ನಳ, ನೀಳ, ಭವ್ಯ, ಗವಾಕ್ಷ ಇನ್ನು ಮುಂತಾದ ಕಪಿನಾಯಕರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಗೋದಾವರಿ ನದಿ ತೀರದಲ್ಲಿ ಮಾತೆಯವರನ್ನು ನೋಡಿ ಆಗಲಿ ಒಡೆಯ. ಹಲ್ಲು ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಿ ಹಂಗವಂಗ ಕಳಿಂಗ ಚೇಳ 56 ದೇಶಗಳ ಮಾತೆಯವರು ಅಲ್ಲೇ ಅವರು ಮಾತೆಯು ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಿ ದಕ್ಷಿಣ ಸಮುದ್ರವನ್ನು ದಾಟಿ ಅಲ್ಲಿ ಅಂಗಾರಕ್ಕೆ ಎಂಬ ರಕ್ಕಸೇರು ಅವರಿಗೆ ನೀವು ಎದುರಬೇಕು. ಇನ್ನು ಮುಂದಕ್ಕೆ ಹೋಗಿ ಭೋಗವತಿ ನಗವರು ಸಿಗುವುದು. ಭೋಗವತಿ ಅಲ್ಲಿಯೂ ಮಾತೆಯವರನ್ನು ಹುಡುಕಿ ಹಲ್ಲು ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಿ ಪಿತೃಲೋಕವು ಸಿಗುವುದು. ಅಲ್ಲಿಯೂ ಹುಡುಕಿ ಮಾತೆಯವರು ಹಲ್ಲು ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಬೇಡಿ. ಆಂಜನೇಯ, ಇನ್ನು ಮುಂದಕ್ಕೆ ಸೂರ್ಯರಶ್ಮಿಯು ಕಾಣುವುದಿಲ್ಲ. ಆದ್ದರಿಂದ 1 ತಿಂಗಳ ಅವಧಿಯೊಳಗಾಗಿ ಜಗನ್ಮಾತೆಯಾದ ಸೀತಾಮಾತೆಯ ಕುಶಲವಾರ್ತೆಯನ್ನು ಆ ದಶಕಂಠ ರಾವಣನ ನೆಲೆಯನ್ನು ತಿಳಿದು ಬರಬೇಕು. ಮಹದಾಜ್ಞೆ ಒಡೆಯ. ಅವಧಿ ಮೀರಿ ನಡೆದಿದ್ದಲ್ಲಿ ಸಚಿವ ಶ್ರೇಷ್ಠನಾದನಿಗೆ ತಿಳಿಸಬೇಕಾದದ್ದು. ತಿಳಿಯಿತು ಒಡೆಯ. ಪ್ರಭು, ಈ ನಾನಾ ದಿಕ್ಕುಗಳ ಅದ್ಭುತವನ್ನು ಅದೇಗೆ ತಿಳಿದುಕೊಂಡೆ? ಪ್ರಭು ರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯು ನೆಟ್ಟಿ ಬಂದಾಗ ಅನೇಕ ದೇಶಗಳನ್ನು ಸಂಚರಿಸಿಕೊಂಡು ಬರುವಾಗ ಈ ಸಕಲ ದಿಕ್ಕುಗಳ ಅದ್ಭುತಗಳನ್ನು ನಾನು ತಿಳಿದವಳೆ. ಆಂಜನೇಯ ಪ್ರಭು, ನಿನ್ನೊಡೆಯನ್ನು ಆಜ್ಞಾಪಿಸಿದ ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವ ಇದೇನು ಹೇಳ್ತೀವಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ತದಾಕ್ಷಾಧೊಂದಿರೆ ಶ್ರೀರಾಮನ ನಿನ್ನಯ ಕರುಣಾ ನಿಮ್ಮ ಅನುಗ್ರಹ ಆಶೀರ್ವಾದವಿರುವ ತನಕ ನನಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಪ್ರಭು. 1 ತಿಂಗಳ ಅವಧಿಯೊಳಗಾಗಿ ಸೀತಾ ಅಮ್ಮಯ್ಯನವರ ಕುಶಲ ವರ್ತಮಾನವನ್ನು ತರುವುದಲ್ಲದೆ ಆ ರಾವಣನ ಬಲಾಬಲಗಳನ್ನು ಸಹ ತಿಳಿದೇ ಬರ್ತೇನೆ ಪ್ರಭು. ಅವಧಿ ಮುಗಿಯುವುದರೊಳಗಾಗಿ ಮಾರುತಿ ಪ್ರಭು, ಹೀಗೆ ಬಾ. ನನ್ನ ಜಾನಕಿಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ತಿಳಿಸುತ್ತೇನೆ. ಆಗಲೂ ನಂಬಿಕೆ ಬಾರದೆ ಹೋದರೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸು. ಆಗಲೂ ನಂಬಿಕೆ ಬಾರದೆ ಹೋದರೆ ಜಾನಕಿ ಹರಗುವ ಪರಿಹಿದಕ್ಕೆ ಮಾರುತಿ ಕೇಳುವೆನು. ಜಾನಕಿ ಹರಗುವ ಪರಿಹಿದಕ್ಕೆ ಮಾರುತಿ ಕೇಳುವೆನು. ಮಾರುತಿ
ವರದೊಡ ಸೀತೆಗೆ ಅಂಗುಳಿಕೆಯ ನಿಗ ಆಕೆಗೆ ಕೊಡಲು ಅಂಗುಳಿಕೆಯ ನಿಗ ಆಕೆಗೆ ಕೊಡಲು ಪಂಕಜ ಮುಖೇ ನಿಜವಾ ಕರೆವಳು ಜಾನಕಿ ಹರಗುವ ಬಲಿದಕ್ಕೆ ಮಾರುತಿ ಪೇಳುವೆನು ಮಾರಿ ಮಾರುತಿ ಹನುಮ ಮಾರುತಿ ಪ್ರಭು, ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ವಿಜ್ಞಾನ ವಸ್ತುವೊಂದನ್ನು ಪಡೆದು 1 ಮಾಸದ ಅವಧಿಯೊಳಗಾಗಿ ಬಂದು ಬಿಡುವ ಮಾರುತಿ. ತಡ ಮಾಡಬೇಡ. ಧನ್ಯನಾದೆ ಪ್ರಭು, ಧನ್ಯನಾದೆ ಪ್ರಭು. ಮಾರುತಿ, ಹಾಗಾದ್ರೆ ಈ ಸಾರಿ ಖಂಡಿತವಾಗಿ ನಾವು ಹೋಗಿ ಬರಲಿದ್ದೇವೆ. ಹೋಗಿ ಬಾ ಮಾರುತಿ, ದೇವಾಗಲಿ. ಲಕ್ಷ್ಮಣ ದೇವ, ರಾಮಾನುಗ್ರಹದಿಂದ ಸೀತಾ ಅಮ್ಮನವರು ಏನಾರು ದೊರೆತರೆ ತಮ್ಮ ವಿಚಾರವಾಗಿ ಏನಂತ ಹೇಳಲಿ ಪ್ರಭು? ಆಂಜನೇಯ, ಮಾತೆಯವರು ಕಂಡ ಕೂಡಲೇ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಎಂದು ಹೇಳು. ಇದಲ್ಲವೇ ವೈರಾಗ್ಯ ಪ್ರಸಲಕ್ಷಣ ಆಗಬಹುದು ಪ್ರಭು. ಹಾಗಿದ್ದ ಮೇಲೆ ಈ ಬಾರಿ ಖಂಡಿತವಾಗಿ ನೀವು ಹೋಗಿ ಬರಲಿ ಪ್ರಭು. ಒಳ್ಳೆಯದಾಗಲಿ. ಎಲೆ ಕಪಿವೀರರೇ, ಇಂದಿಗೆ ಮೊದಲುಗೊಂಡು ಸೀತಾ ಅಮ್ಮಯ್ಯನವರ ದರ್ಶನವಾಗುವ ತನಕ ಹಸನ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಮೂರ್ತಿಯವರ ಪಾದವೇ ಸಾಕ್ಷಿ. ನಡೆಯಿರಿ, ನಾವೆಲ್ಲರೂ ಇನ್ನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗುವ.
ದಕ್ಷಿಣ ಸಮುದ್ರವನ್ನು ನೋಡಿದರೆ ತಾತ ಎಷ್ಟೊಂದು ಭಯಂಕರವಾಗಿದೆ. ಅನಾದಿ ವಸ್ತುವಾಗಿಯೂ ವೇದ ಸಾರವಾಗಿಯೂ ಬ್ರಹ್ಮನ ಕಮಂಡದೊಳಗಿದ್ದ ಬಳಿಕ ತ್ರಿವಿಕ್ರಮ ಪಾದ ಕಮಲದಿಂದ ಹಿಮಾಚಲದೊಳಿಸಿ ಕೈಲಾಸದೊಳಗಿದ್ದು ಶಿವಲಿಂಗ ತೀರ್ಥವಾಗಿ ಕಾಶಿಗಂಬಳಿಸಿ ಜನ್ಗುರುಷಿಗಿಂತ ಪೀತಮಾಗಿ ಕರ್ಣದಿಂದ ಬಿಡಲ್ಪಟ್ಟ ಆಯಾಯ ಭೂಕಣಕ್ಕನುಸಾರವಾಗಿ ಲವಣ ಭಿಕ್ಷು ಸುರೆ ಸರ್ಪಿ ದದಿ ಕ್ಷೀರ ಜಲಾಂಡವ ಇಂತೆಂಬ ಸಪ್ತ ಸಮುದ್ರಗಳಾಯಿತೆಂದು ಹಿರಿಯರ ಆರೋಗ್ಯರು ತಾತ. ಇದು ಅಲ್ಲದೆ ವತ್ಸ ಮಕರ ಭುಜಂಗ ಪೇನ ಕರ್ಕಟ ಮಕಟ ಮೊದಲಾದ ಕ್ರೂರ ಜಲಚರಗಳಿಂದಲೂ ಪೇರ್ದರೆ ಗಿರಿದರೆ ಮೊದಲಾದ ತರಂಗಾವಳಿಗಳಿಂದ ಕೂಡಿ ಭಯಂಕರವಾಗಿ ಕಾಣುವ ಈ ಸಮುದ್ರವನ್ನು ದಾಟಿ ಹೋದರಲ್ಲಿವೆ ತಾತ ನಮಗೆ ಲಂಕಾನಗರವು ದೊರೆಯುವುದು. ಆದ್ದರಿಂದ ಈ ಮಧುಮುಖನ ಮೇದ್ರಿಯಂ ಹಾರಿ ಪದುಪಗತ್ತಿಗೆ ಸುಕ್ಷೇಮವನ್ನು ತರುವ ವೀರ್ಯರಾರು ನಿಮ್ಮ ಕರಡಿ ನಮ್ಮ ಮುಸುವ ಸೈನ್ಯವನ್ನು ವಿಚಾರಿಸಿ ತಿಳಿಸಿ ತಾತ. ನಾನು ಸ್ವಲ್ಪ ಕಾಲ ರಾಮಧ್ಯಾನ ನಿರತನಾಗುತ್ತೇನೆ ತಾತ. ಆಗಬಹುದು. ಅಯ್ಯ ನಳನೆ, ನೀನು ಈ ವಿಸ್ತೀರ್ಣವಾದ ಸಮುದ್ರವನ್ನು ಎಷ್ಟು ಯೋಜನೆಯನ್ನು ಆರಬಲ್ಲೆ? ಬಹಳ ಸಂತೋಷ. ಗವಾಯಿ, ನೀನು ಸಹ ಈ ವಿಸ್ತೀರ್ಣವಾದ ಸಮುದ್ರವನ್ನು ಎಷ್ಟು ಯೋಜನೆಯನ್ನು ಆರಬಲ್ಲೆ? ಬಹಳ ಸಂತೋಷ. ತಾತ ಜಾಂಬವಂತನೇ, ಈ ವಿಸ್ತೀರ್ಣವಾದ ಸಮುದ್ರವನ್ನು ತಾವು ಎಷ್ಟು ಯೋಜನೆಯನ್ನು ಆರಬಲ್ಲಿರ? ಅಂಗದ ಕುಮಾರ, ತಾತ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರದೆ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ, ನಾನು ವಯಸ್ಸಿನಲ್ಲಿ ಚಿಕ್ಕವರು, ಆದರೂ ಈ ವಿಸ್ತೀರ್ಣವಾದ ಸಮುದ್ರವನ್ನು ಆರಬಲ್ಲೆ. ತಾತ, ಪುನಃ ಹಿಂದಿರುಗಿ ಬರಲು ನನ್ನಿಂದ ಸಾಧ್ಯವಿಲ್ಲ ತಾತ. ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಹೌದು ತಾತ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಹೋದ ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ಸತ್ಯವೇ ತಾತ. ಜೈ ಜೈ ರಘುವೀರ ಸಮರ್ಥ. ತಾತ, ಭಯಪಡಬೇಡಿ, ಭಯಪಡಬೇಡಿ ತಾತ, ಭಯಪಡಬೇಡಿ. ಈ ಸಮುದ್ರ ಎಂಬ ಕಾಲುವೆಯನ್ನು ಕ್ಷಣ ಮಾತ್ರದಲ್ಲಿ ದಾಟಿ ಅಲ್ಲಿರುವ ಕುಲ್ಲದನುಜರು ಏನಾದರೂ ಮುಸುಕಿದರೆ ಈಗೋ ನೋಡಿ ತಾತ, ಕರಗುತ್ತುಗಳಿಂದ ಗುದ್ದಿ ಗುದ್ದಿ ಮುದ್ದಿನ ಚೂರ್ಣವನ್ನು ಮಾಡಿ ಮುದ್ದು ಜಾನಕಿಯವರು ಯಾವ ಗದ್ದಿನಲ್ಲಿದ್ದರೂ ಸುದ್ದಿಗೆ ತರುತ್ತೇನೆ ತಾತ. ತಾತ, ನಾನು ಬರುವ ಪರ್ಯಂತರ ತಾವೀ ಸಮುದ್ರ ತೀರದಲ್ಲಿ ನಿಂತು ರಾಮಧ್ಯಾನ ನಿರತರಾಗಿರಬೇಕು. ಹಾಗೆ ಆಗ ಹೋಗಿ ಬರಲಿ ತಾತಯ್ಯ. ಹೋಗಿ ಬರ, ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬರಲೇನಯ್ಯ. ಹೋಗಿ ಬರ, ಹೋಗಿ ಹೋಗಿ ಬರಲ್ಲ ಅಂಗದ ಹೋಗಿ ಬಾ ಮಾರುತಿ, ಹೋಗಿ ಬಾ ಮಾರುತಿ. ಜೈ ಜೈ ರಘುವೀರ ಸಮರ್ಥ. ಲಂಘಿಸಿ ನೀರದ ಸಂಗದ ಮರವು ತುಂಗ ಬರದಿನ ಲಂಘಿಸಿ ನೀರದ ಸಂಗದ ಮರವು ತುಂಗ ಬರದಿನ ಶ್ರೀಮನ ಭಾವನ ಜೀವನ ಸುಸ್ಥಿರ, ಶ್ರೀಮನ ಭಾವನ ಜೀವನ ಸುಸ್ಥಿರ ಭಾವದಿ ನೆನೆಯುವ ರಾಜ ಪರೀಕ್ಷಣ ಭಾರತೀಯ ಬರದಿ ನಮ್ಮನ ಗರುಡ ಬಂದು ನಮ್ಮ ಬೇದಿ ಭಾರತೀಯ ಭಾರತೀಯ ಭಾರತೀಯ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ರಾಮ. ಜಯ ಹನುಮಾನ್, ಜಯ ಸುರಕುಲವ ಎಂದಿದೆ
ನಿರುಗಿಸಿದೆ ಕುರುಳದ ಶಾಸನ ಪುರವಿದ ನಿರುಗಿಸಿದೆ ರಾಮಚಂದ್ರನ ದಯದಿ ರಾಮ 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 ಚಂಡಧಾನ ಮಂಡಲೇಂದ್ರನ ನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಕಂಡು ಹಿಡಿದುರೆಗಿಡು ವೇಂಬಲ ಕಂಡು ಹಿಡಿದುರೆಗಿಡು ವೇಂಬಲ ಕಂಡನಾಲಂಕಾರ ಗಗನ ಮಣಿಮಂಡಲ ಭಾರತಿ ಕಂಡನಾಲಂಕಾರ ಗಗನಬ ಗಗನ ತಲಕ್ಕಿ ದೊಗಲ ಕಲ್ಲೋ ನಗರ ಮೇಲೆ ನಾನಜನಿದೆ ಗಗನ ತಲಕ್ಕಿ ದೊಗಲ ಕಲ್ಲೋ ನಗರ ಮೇಲೆ ನಾನಜನಿದೆ ಗಗನ ತಲಗಿ ದೊಗಲ ಕಲ್ಲೋ ನಗರ ಮೇಲೆ ನಾನಜನಿದೆ ಗಗನದಲಗಿ ಗಗನಗಲ್ಲೋರಗಲನಾಗೆಯುತೆ ಜಗತ್ತಿಯೊಳಗೆ ಸುಖನದರಾಗಿ ಜಗತ್ತಿಯೊಳಗೆ ಸುಖನದರಾಗಿ ಜಗತ್ತಿಯೊಳಗೆ ಸುಖನದರಾಗಿ ಜಗತ್ತಿಯೊಳಗೆ ಸುಖನದರಾಗಿ ಇಲ್ಲಿಗೆ ಬರುತ್ತಿರೆ ನಗರವರಾಂಪೊರೆ ಇಲ್ಲಿಗೆ ಬರುತ್ತಿರೆ ನಗರವರಾಂಪೊರೆ ಕೈಡನಾಲಂಕಾರ ನಗರವ ಮೈದನ ಬಾರದಿ ಕೈಡನಾಲಂಕಾರ ನಗರವ ದೊಳಬಾಕೆ ಮದ ಕಳಸ ತಿಳ್ಕಡ ದೊಳಬಾಗೆ ಮದ ಕಳಸ ತಿಳ್ಕೊಳ್ಳ ಒಳಬಾಗೆ 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 ಮದ ಕಳಸ ತಿಳ್ಕೊಳ್ಳ ತಳ್ಳ ತಳ್ಳ ತಳ್ಳಿಸಿ ಬದಲವ ಬೆಳಗಿದೆ ತಳ ತಳ ತಳಿಸಿ ಗಗನವ ಬೆಳಗಿದೆ ತಳ 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 ತಳ್ಳಿಸಿ ಬದಲವ ಬೆಳಗಿದೆ ತಲ ತ್ರಿಕೂಟ ಜಲದಲ್ಲೇ ತಲ ತ್ರಿಕೂಟ ಜಲದಲ್ಲೇ ಜಲ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲ ತ್ರಿಕೂಟ ಜಲದ ಮೇಲೆ ಜಲ ತ್ರಿಕೂಟ ಜಲದ ಮೇಲೆ ಜಲ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿತ ಬೋಳದ ನೀ ಪ್ರಜ್ವಲಿತ ದೈತ್ಯನ ಬೋಳ
ಏನೇ ಮಾಡಲವಾರದಿ ಕಂಡನಾಲಂತ ನಗರವ ನಗರವ ನಗರವ. ಏನಿ ನಾರಿ ಚೋರನ ಕರಮನಿಗೂ ಇಷ್ಟೊಂದು ಶೋಭಾಯಮಾನವಾಗಿರುವುದಲ್ಲ. ನಿಜರಾತ್ರಿಯಲ್ಲಿಯೇ ಇಷ್ಟೊಂದು ಶೋಭಾಯಮಾನವಾಗಿರುವಾಗ ಇನ್ನು ಆ ದಿನಕರನ ದಶೆಯಲ್ಲಿ ಅದೆಷ್ಟು ಪ್ರತಿಫಲಿಸುವುದು ಕಾಣಲಿಲ್ಲ ಪ್ರಭು. ರಾಮಚಂದ್ರ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಬರಲು ಶಕ್ತಿಯನ್ನು ಕೊಟ್ಟ ನಿನ್ನ ಮಹಿಮೆ ಅಪಾರವಾದದ್ದು ಪ್ರಭು, ಅಪಾರವಾದದ್ದು. ಈ ಸಮುದ್ರವನ್ನು ನಾನು ಹಾರುವುದಕ್ಕೆ ಪ್ರಾರಂಭಿಸುವಾಗಿ ದೇವತೆಗಳೆಲ್ಲರೂ ನಾಚಿಕೆ ಮುಂದಿ ನಾಗಮಾತೆಯಾದ ಸುರಸಿಯನ್ನು ಕಳಿಸಿದರು. ನಾನಾದರೂ ಅವಳನ್ನು ಪರಂಭವಿಸಿ ಮುಂದೆ ಬಹು ವೇಗವಾಗಿ ಹಾರುತ್ತಿರುವಾಗ ಮೈನಾಕನೆಂಬ ಪರ್ವತ ಶ್ರೇಷ್ಠನು ಮಾನವ ಶರೀರದಿಂದ ಎನ್ನೆದುರಿಗೆ ಬಂದು ಸಕಲ ಉಪಚಾರಗಳನ್ನು ತೀರಿಸಿಕೊಂಡು ಹೋಗಬೇಕೆಂದು ಪ್ರಾರ್ಥಿಸಿದನು. ಆಗ ನಾನಾದರೂ ರಾಮಕಾರ್ಯಕ್ಕೆ ತಡವಾಗುವುದೆಂದು ಅನೇಕ ಕಾರಣಗಳನ್ನು ಹೇಳಿ ಮೈನಾಕನನ್ನು ಸಮಾಧಾನಗೊಳಿಸಿ ಮುಂದೆ ಬಹು ವೇಗವಾಗಿ ಹಾರುತ್ತಿರುವಾಗ ಸಮುದ್ರದ ಮೇಲೆ ಮಲಗಿದ್ದ ಸಿಮ್ಮಿಗೆ ಎಂಬ ರಾಕ್ಷಸಿಯು ಎನ್ನಡ್ಡಲಾಗಿ ತನ್ನ ದೇಹವನ್ನು ಬೆಳೆಸಿದಳು. ನಾನೂ ಬೆಳಗಲು ಅವಳೂ ಬೆಳಗಲು ದೊಡ್ಡ ದೊಡ್ಡ ಪರ್ವತಗಳಂತಾಗಲು ಅಣು ಮಾತ್ರದವನಾಗಿ ಅವಳ ಬಾಯೊಳಗೆ ತುತ್ತಾಗಿ ಬಟ್ಟಿಯೊಳಗೆ ಬೆಳೆದು ಬೆಳೆದು ಅವಳ ದೇಹವನ್ನು ಎರಡು ಭಾಗಗಳಾಗಿಸಿ ಒಂದು ಭಾಗವನ್ನು ಲಂಕಾ ಮಾರ್ಗವಾಗಿಯೂ ಮತ್ತೊಂದು ಭಾಗವನ್ನು ಎಂದ ಸಂಗಮಿತ್ರರಾದ ಅಂಗದ ಜಾಂಬವಂತಾದಿಗಳಿಗೆ ಬಿಸಾಡಿದರು. ಬಂದ ಕಷ್ಟವೆಲ್ಲವೂ ರಾಮಚಂದ್ರ ನಿನ್ನ ಅನುಗ್ರಹದಿಂದ ಎಲ್ಲವೂ ಬಯಲಾಗಿ ಪ್ರಭು, ಎಲ್ಲವೂ ಬಯಲಾಗಿ ತಾಳು ತಾಳು ಲಂಕಾ ನಗರವನ್ನು ಸೇರಿದ್ದಾಯಿತು. ಇನ್ನು ಸೀತಾ ಮಾತು ನುಡುಗುವುದೊಂದೇ ನನ್ನ ಗುರಿ. ಇನ್ನು ಮುಂದೆ ಹೋಗಿ ನೋಡುತ್ತೀನಿ. ಜೈ ಜೈ ರಘುವೀರ ಸಮರ್ಥ. ಬಿಡದೊಡನೆ ಕಡಿವೆನು ತುರರಂ ಕಡಿವೆನು ಅವರಂ ತುಡಿವೆನು ಕಡಲ ಬಿಡದೊಡನೆ ಗಡ ಗಡ್ಡ ನಡೆಗೆದ ಲೋಕವ ನಾನು ಹಡಗಡ್ಡ ನಡೆಗೆದ ಲೋಕವ ನಾಡು ಹಡಗೆರಗುವ ಪೋಲ್ ಮಾಡುವನು ಹಡಗೆರಗುವ ಪೋಲ್ ಮಾಡುವನು ಹಡಗೆರಗುವ ಪೋಲ್ ಮಾಡುವನು ಕಡಿವೆನು ತುರರಂ ಕಡಿವೆನು ಅವರಂ ತುಡಿವೆನು ಕಡಲ ಬಿಡದೊಡನೆ ಕೊಡಿವೆನು ಕಡಲ ಬಿಡದೊಡನೆ ಕೊಡಿವೆನು ಕಡಲ ಬಿಡದೊಡನೆ. ನನ್ನಣ್ಣನಾದ ರಾವಣ ಸಾರ್ವಭೌಮನ ಆಜ್ಞೆಯಂತೆ ಹೇ ಲಂಕಾ ನಗರದ ಕೋಟೆ ಬಾಗಿಲನ್ನು ಕಾಯುತ್ತಿರುವೆನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿ ಹರಿ ಅಂತಹದರಲ್ಲಿ ಪ್ರವೇಶ ಮಾಡುವವರು ಯಾರು? ನಿಸರಾತ್ರಿ ಆಗಿರುವುದು ನನಗಾದರೂ ನಿದ್ರೆಯು ಬಹಳವಾಗಿ ಬೇರಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿದ್ರಿಸುವೆನು. ರಾಮನವರ ಕರುಣ ಬಲದಿಲ್ಲ ಸೇರಿದೆ ಲಂಕೆಯನ ರಾಮ ರಾಮನವರ ಕರುಣ ಬಲದಿಲ್ಲ ಸೇರಿದೆ ಲಂಕೆಯನ ರಾಮ 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 ಅರಿದ ಶರದಿಯ ಸೇರಿದ ಲಂಕೆಯ ಅರಿದ ಶರದಿಯ ಸೇರಿದ ಲಂಕೆಯ ಅರಿದ ಶರದಿಯ ಸೇರಿದ ಲಂಕೆಯ ಅರಿದ ಶರದಿಯ ಸೇರಿದ ಲಂಕೆಯ ಆರಿದ ಶರದಿಯ ಸೇರಿದ ಲಂಕೆಯ ಆರಿದ ಶರದಿಯ ಸೇರಿದ ಲಂಕೆಯ ರಾಮನ ಮನ ಕರುಣ ಬಲವಿನ
ಹಾ ರಾಮಚಂದ್ರ, ನಿನ್ನ ಅನುಗ್ರಹದಿಂದ ಲಂಕಾನಗರವನ್ನು ಸೇರಿದ್ದಾಯಿತು. ತಾಳು ತಾಳು, ನಗರದ ಪುರಪ್ರವೇಶವನ್ನು ಮಾಡೋಣ. ಇದೇನು ನಗರದ ಪುರಪ್ರವೇಶವನ್ನು ಮಾಡೋಣವೆಂದರೆ ನಗರದ ಹೆಬ್ಬಾಗಿನಲ್ಲಿ ಯಾವಳೋ ಓರ್ವ ರಕ್ಕಸಿಯು ಹೆಬ್ಬಾವಿನಂತೆ ನಿದ್ರಿಸುತ್ತಿರುವಳಲ್ಲ. ಅಯ್ಯೋ ರಾಮಚಂದ್ರ, ಇವಳೇನು ನಾರಿಯೋ ಮಾರಿಯೋ ಕಾಣಿನಲ್ಲ ಪ್ರಭು. ಇವಳನ್ನು ನೋಡಿದರೆ ಮಾರಿ, ಉರಿಮಾರಿ, ಎಮ್ಮಾರಿ, ಬೀದಿ ಕುಡಿಸುವ ಜಾಡು ಮಾರಿಯಂತೆ ಕಾಣುತ್ತಿರುವ. ಇವಳ ಕಣ್ಣನ್ನು ನೋಡಿದರೆ ದೊಡ್ಡ ದೊಡ್ಡ ಮರಳ ಗುಡ್ಡೆಗಳಂತೆ ಕಾಣುತ್ತಿರುವುದು. ಇವಳ ಮೂಗನ್ನು ನೋಡಿದರೆ ಒಡ್ಡರ ಗುಡಿಸಲಂತೆ ಕಾಣುತ್ತಿರುವುದು. ಇವಳ ಹೊಟ್ಟೆಯಾದರೂ ದೊಡ್ಡ ದೊಡ್ಡ ಬೆಟ್ಟಗಳಂತೆ ಕಾಣುತ್ತಿರುವುದು. ಇನ್ನು ಇವಳ ಕೈಕಾಲುಗಳಾದರೂ ದೊಡ್ಡ ದೊಡ್ಡ ಮರದೋಪಾದಿಗಳಲ್ಲಿರುವುದು. ಹಬ್ಬಬ್ಬಬ್ಬಬ್ಬಬ್ಬ, ಇವಳನ್ನು ಸೃಷ್ಟಿಸಬೇಕಾದ್ರೆ ಆ ನಮ್ಮಪ್ಪ ಬ್ರಹ್ಮದೇವನು ಅದೆಷ್ಟು ಕಷ್ಟಪಟ್ಟಿರಬೇಕು ಏನು. ತಾಳು ತಾಳು, ನಗರದ ಪುರಪ್ರವೇಶವನ್ನು ಮಾಡೋಣವೇ? ಇವಳನ್ನು ಎಚ್ಚರಗೊಳಿಸದೆ ನಗರದ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಗೊಳಿಸಿ ಇವಳಿಂದ ಆಜ್ಞೆಯನ್ನು ಪಡೆದೇ ನಗರದ ಪುರಪ್ರವೇಶವನ್ನು ಮಾಡುತ್ತೇನೆ. ತಾಳು ತಾಳು ತಾಳು. ಯಾರು 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 ನಿದ್ರೆ ಮಾಡುತ್ತಿರುವವರನ್ನು ಎಚ್ಚರಿಸಿದರು? ಯಾರೂ ಇಲ್ಲ. ಸೊಳ್ಳೆ ಇರಬೇಕು. ಇರಲಿ, ಇನ್ನೂ ಸ್ವಲ್ಪ ನಿದ್ರಿಸುವೆನು. ಯಾರು ಯಾರು ಮನ್ಮಥನೇನಾದರೂ ಬಂದಿದ್ನ? ನೆನ್ನೆ ಬಂದೋದ? ಇಲ್ಲ, ಎಲ್ಲ ಭ್ರಾಂತು. ಇರಲಿ, ಇನ್ನೂ ಸ್ವಲ್ಪ ನಿದ್ರಿಸುವೆನು. ಮನ್ಮಥ ಎಲ ಕೂಡಗ, ಇಲ್ಲಿ ಕಾವಲು ಕಾಯುತ್ತಿರುವವರು ಯಾರೆಂದು ತಿಳಿಯದೆ ಅಲ್ಲಿಗೆ ಹೋಗುತ್ತಿರುವೆ. ಎಲ್ಲೋ ಎಲ್ಲಿಗೆ ಹೋಗುತ್ತಿರುವೆ? ಒಳಗೆ ಒಳಗೆ. ಹೌದು. ಒಳಗೆ ಯಾರಮ್ಮ ನೀನು? ನಾನು ನಾನು ಯಾರು? ರಾವಣ ಸಾರ್ವಭೌಮನ ಸಹೋದರಿಯಾದ ನನ್ನನ್ನು ನಿನ್ನನ್ನು ಲಂಕಿಣಿ ಎಂದು ಕರೆಯುವರು. ನೀನು ಯಾರು? ಲಂಕಿಣಿಯೋ ಮಂಕಿಣಿಯೋ? ಅಮ್ಮ, ರಾಮದೂತನಾದ ನನ್ನನ್ನು ಆಂಜನೇಯ ನಮ್ಮ ತಾಯಿ ಕರೆಯುವರು. ತಾಯಿ, ತಾವು ಆಜ್ಞೆಯನ್ನು ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡ್ತೀನಿ ತಾಯಿ. ನಾನು ಆಜ್ಞೆಯನ್ನು ಕೊಟ್ಟರೆ? ತಾವು ಆಜ್ಞೆಯನ್ನು ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡ್ತೀನಿ. ಹಿಂಗೆ ಹೋಗಿ? ಹೌದು, ಹಂಗೆ ಹಿಂಗೆ ಬಂದ್ಬಿಡ್ತೀವಿ. ಹೌದು ತಾಯಿ. ಇಲ್ಲ, ಓಂ ಮಂಗ ದೇವ ಗರುಡ ಗಂಧರ್ವ ಕಿಂಪುರುಷರಿಗೂ ಈ ಪುರವನ್ನು ಪ್ರವೇಶ ಮಾಡಲು ಅಸಾಧ್ಯವಾಗಿರುವಾಗ ಕೇವಲ ಕಪಿಯಾದ ನಿನಗೆ ಅಪ್ಪಣೆಯನ್ನು ಕೊಟ್ಟು ಈ ಪುರವನ್ನು ಪ್ರವೇಶ ಮಾಡಲು ಕಳುಹಿಸಬೇಕೋ? ಎಲ್ಲವೋ ಕೋಡಗ,
ಪ್ರಾಣವನ್ನು ಕಳೆದುಕೊಳ್ಳಬೇಡ, ಬಂದ ದಾರಿಯನ್ನು ಹಿಡಿದುಕೊಂಡು ಹಿಂದಕ್ಕೆ ಹೋಗುವನಾಗೋ. ನೀನು ಹೇಳಿದ ಹಾಗೆ ದೇವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ರಾಮದೂತನಾದ ನನಗೆ ಇದು ಸಾಧ್ಯವೆಂದು ತಿಳಿತಾಯಿ. ಹಾಗಾದರೆ ನೀನು ಈ ಪುರವನ್ನು ಪ್ರವೇಶ ಮಾಡಲೇಬೇಕು. ಖಂಡಿತವಾಗಿ ತಾಯಿ. ಇಲ್ಲವೋ ಕೊಡಗ, ಹಾಗಾದರೆ ಕೇಳು. ಹೇಳು. ನನ್ನೊಡನೆ ಯುದ್ಧವನ್ನು ಮಾಡಿ ಗೆದ್ದು ಈ ಪುರವನ್ನು ಪ್ರವೇಶ ಮಾಡಬೇಕು, ತಿಳಿಯಿತೋ? ನಿನ್ನೊಡನೆ ಯುದ್ಧ? ಸ್ತ್ರೀಯೊಡನೆ ಯುದ್ಧ? ಶ್ರೀಯೊಡನೆ. ರಾಮಚಂದ್ರ, ಇದು ನಿನ್ನ ಮಹಿಮೆಯೋ ಏನು? ಅಮ್ಮ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ, ಅದರಲ್ಲೂ ನೀನು ಆಯುಧಗಳನ್ನು ಬೇರೆ ಪಡೆದಿರುವೆ, ನಾನಾದರೂ ನಿರಾಯುಧನ ತಾಯಿ. ಅಂದ ಮೇಲೆ ನಿನಗೆ ಯಾವ ಯಾವ ಯುದ್ಧಗಳು ಬರುತ್ತವೆ ತಾಯಿ? ಇಲ್ಲ ಮಂಗ, ನನಗೆ ಯಾವ ಯಾವ ಯುದ್ಧ? ಹೌದೌದು ತಾಯಿ, ನಿನಗೆ. ಇಲ್ಲವೋ ಕೊಡಗ, ಮಲ್ಲ ಯುದ್ಧ, ಗದಾ ಯುದ್ಧ, ಭ್ರಷ್ಟ ಯುದ್ಧ, ಎಲ್ಲಾ ವಿದ್ಯೆಗಳು ಬರುವುದು. ನಿನಗೆ ಯಾವ ವಿದ್ಯೆಗಳು ಬರುವುದು? ಅಮ್ಮ, ನಾನು ಸ್ತ್ರೀಯೊಡನೆ ಯುದ್ಧ ಮಾಡುವುದಿಲ್ಲವಾದ್ದರಿಂದ ಒಂದು ಷರತ್ತಿನೊಡನೆ ಮುಷ್ಟು ಯುದ್ಧ ಮಾಡೋಣವೇ ತಾಯಿ? ಷರತ್ತು? ಅದೇನು ಒಂದು ಷರತ್ತು? ನೀನು ನನಗೆ 3 ಪ್ರಹಾರಗಳನ್ನು ಒಡೆ. ಮೊದಲು ರಾಮಾನುಗ್ರಹದಿಂದ ನಾನೇನಾದರೂ ಉಳಿದರೆ ನನ್ನ ಒಂದೇ ಒಂದು ಪ್ರಹಾರದಲ್ಲಿ ನನ್ನ ಪರಾಕ್ರಮವನ್ನು ಆಗಬಹುದೇನಮ್ಮ? 3 ಪ್ರಹಾರ? 3 ಪ್ರಹಾರ. 3 ಪ್ರಹಾರಗಳಲ್ಲಿ ನೀನು ಬದುಕುಳಿದರೆ ತಾನೆ ಇನ್ನೊಂದು ಪ್ರಹಾರ. ಹೌದು ತಾಯಿ. ಇಲ್ಲವೋ ಕೊಡಗ, ಈಗಲೂ ಹೇಳುತ್ತಿದ್ದೇನೆ, ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡ, ಬಂದ ದಾರಿಯನ್ನು ಹಿಡಿದುಕೊಂಡು ಹಿಂದಕ್ಕೆ ಹೋಗುವನಾಗು. ಅಮ್ಮ, ರಾಮ ಕಾರ್ಯಕ್ಕೋಸ್ಕರ ಬಂದಿರೋದು, ಮುಂದಿಟ್ಟ ಹೆಜ್ಜೆ ಹಿಂದಿಡ ಮಾತೇ ಇಲ್ಲ ತಾಯಿ. ನಿನ್ನ ಪರಾಕ್ರಮವನ್ನು ನಾನು ನೋಡಬೇಕು, ಆದ್ದರಿಂದ ತಮ್ಮ 3 ಪ್ರಹಾರಗಳನ್ನು ಹಾಗಾದರೆ ಯುದ್ಧವನ್ನು ಮಾಡಲೇಬೇಕು. ಖಂಡಿತವಾಗಿ ಮಾಡಲೇಬೇಕು ತಾಯಿ. ನಾನೇನು ಮಾಡಕ್ಕಾಗಲ್ಲ, ಕುಳಿತಿಕೋ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಜೈ ಶ್ರೀರಾಮ್. ಜೈ ರಾವಣೇಶ್ವರ. ಮುಗಿಯಿತು ಈ ಕೋಡಗನ ಕತೆ. ಸುಮ್ಮನೆ ಪ್ರಾಣವನ್ನು ಉಳಿಸಿಕೊಂಡು ಹೋಗಲಾರದೆ ಪ್ರಾಣವನ್ನು ಕಳೆದುಕೊಂಡಿತು. ಎಲ್ಲವೋ ಯಗರಾಕ್ಷ ಮಕರಾಕ್ಷ, ಈ ಕೋಡವನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿ. ಜೈ ಜೈ ರವೀರ ಸಮರ್ಥ. ಎಲ್ಲ ಕೋಡಗ, ಭಾರಿ ಚಮತ್ಕಾರವಾದ ಕೋಡಗ ಇದು. ಇಲ್ಲವೋ ಮಂಗ, ನಿನ್ನಿಡ್ಕಣ್ಣ ನುಂಗ. ಇನ್ನು 2 ಪ್ರಹಾರ ಇವೆ, ಕುಳಿತಿಕೋ. ಕುಳಿತಿಕೋ. ಏ ಸಾರೆ, ನಿನ್ನನ್ನು ಯಮಪುರಿಗೆ ಹಟ್ಟುವೆ. ರಾವಣೇಶ್ವರ. ಮುಗಿಯಿತು, ಮುಗಿಯಿತು ಈ ಕೋಡಗನ ಕತೆ. ಈ ಕೋಡವನ್ನು ತೆಗೆದುಕೊಂಡು ಹೋಗಿ ಬಂಡೆಯ ಮೇಲೆ ಬಿಸಾಡಿ. ಜೈ ಜೈ ರಘುವೀರ ಸಮರ್ಥ. ಎಲ್ಲ ಕೋಡಗ, ಭಾರಿ ಚಮತ್ಕಾರವಾದ ಕೋಡಗ. ಈ ನನ್ನ ಮುಷ್ಟಿಯಲ್ಲಿ 2 ಪ್ರಹಾರ ಮಾಡಿದರು ಇನ್ನೂ ಬದುಕಿದೆಯಲ್ಲ. ಎಲ್ಲವೋ ಕೋಡಗ, ಇನ್ನೂ 1 ಪ್ರಹಾರ ಇದೆ, ಕುಳಿತಿಕೋ. ಈ ಬಾರಿ ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ. ಆಗಬಹುದು ತಾಯಿ. ಮಗೀತೋ ಈ ಕೋಡಗನ ಕತೆ. ತಡಿಯಪ್ಪ, ಬಾಲ್ದಲ್ಲೇನಾದರೂ ಉಸುರು ಗಿಸುರು ಆಯ್ತಾ ನೋಡೋಣ. ಬದುಕಿದೀಯಾ ಸೊತ್ತಿದೀಯಾ?
ಥೂ 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 ದುರ್ವಾಸನೆ ಉಚ್ಕೊಂಬಿಟ್ಟದೆ. ಕಾಯಿ ಕಸರು ನಾರು ಬೇರು ತಿಂದುಬಿಟ್ಟು ಥೂ 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 ಹೊಲ್ಸು ಅಂದ್ರೆ ಹೊಲ್ಸು. ಮುಗೀತು ಇದರ ಕತೆ. ಇಲ್ಲವೋ ಎಕರಾಕ್ಷ ಮಕರಾಕ್ಷ, ಈ ಕಪಿಯನ್ನು ತೆಗೆದುಕೊಂಡು ಹೋಗಿ ಜೋರ ಬಿಸಾಡಿ. ಜೈ ಜೈ ರಘುವೀರ ಸಮರ್ಥ. ಎಲ ಕೋಡಗ, ನನಗಿನ್ನು ಒಳಗಾಲ ಇಲ್ಲ. ಮುಗೀತು ನನ್ನ ಕತೆ. ಸಮುದ್ರ ಆರ್ಬೇಕಾದ್ರೆ ತಾಯಿ ಎಲ್ಲ ಮೂಳೆಗಳೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದು. ಕೊಡಗ ಹೇಳಮ್ಮ, ಹೇಳು ಕೊಡಗ, ಹೇಳಮ್ಮ. ನಂದೆಲ್ಲ ಹೇಳಿದಾಗೋಯ್ತು. ಉಳಿತುಕೋ ಮಂಗ. ಏನಮ್ಮ? ಒಂದ್ ಕೆಲಸ ಮಾಡೋಣ, ಎರಡೇ ಮಾಡೋಣ. ಹೇಳಮ್ಮ. ಎರಡು ಮಾಡ್ತೀಯಾ? ಮಾಡ್ತೀಯ ಬಿಡಪ್ಪ. ಈಗ ನನಗೂ ಲಗ್ನ ಇಲ್ಲ, ನಿನಗೂ ಯಜ್ಞ ಇಲ್ಲ. ನಾವಿಬ್ರು ಮದುವೆ ಆಗಿ ಆನಂದವಾಗಿ ಈ ಕೋಟೆ ಬಾಗ್ಲನ್ನು ಕಾಯ್ಕೊಂಡು ಆನಂದವಾಗಿ ತೇಲಾಡ್ಕೊಂಡಿದ್ ಬಿಡೋಣ. ಎಂತ ಸಲಹೆ, ಎಂತ ಸಲಹೆ. ಅಮ್ಮ, ನಾನಾದರೂ ಬ್ರಹ್ಮಚಾರಿ ಇಲ್ಲ ಅಂದಿದ್ರೆ ನಿನ್ನ ಮದುವೆ ಆಗ್ಬೋದಾಗಿತ್ತು ಏನು. ರಾಮ ಕಾರ್ಯಕ್ಕೆ ತಡ ಮಾಡಬೇಡ, ಜಾಗೃತಿ ಆಗಿ ಕುಳಿತುಕೋ. ಹಾಗಾದರೆ ನನ್ನೊಡನೆ ಯುದ್ಧವನ್ನು ಮಾಡಲೇಬೇಕು. ಖಂಡಿತ ಯುದ್ಧ ಆಯ್ತು ತಾಯಿ. ನಾನೊಂದು ಹೆಣ್ಣು, ಅದನ್ನ ನಾನು ಮೊದಲೇ ಹೇಳಿದ್ನಲ್ಲ. ಯಾವಾಗ ಆಂಬವ, ಅದನ್ನ ಮೊದಲೇ ಹೇಳಿದ್ನಲ್ಲಮ್ಮ. ನಾನು ಹೆಣ್ಣು, ನಾನು ನೋಡಿದ್ರೆ ಯುದ್ಧ ಮಾಡಲ್ಲ, ಬೇಡ ತಾಯಿ ಅಂತ ಹೇಳ್ದೆ. ಆಯ್ತು, ಮೆಲ್ಲಗೆ ಹೊಡೆ. ಮೆಲ್ಲಗೆ ಹೊಡಿತೀನಿ ಕೂರು ತಾಯಿ. ನಿಧಾನಕ್ಕೆ ಹೊಡೆ. ನಿಧಾನಕ್ಕೆ ಹೊಡಿತೀನಿ ಕೂತು. ಆಯ್ತು, ಜೋರಾಗಿ ಹೊಡಿಬೇಡ. ನಿಧಾನಕ್ಕೆ ಹೊಡಿತೀನಿ ಕೂರು ತಾಯಿ. ಆಯ್ತು. ಅಮ್ಮ, ನಿನ್ನ ಇಷ್ಟ ದೇವರನ್ನು ನೆನೆಸಿಕೋ ತಾಯಿ. ಅಮ್ಮ ಚಾಮುಂಡಿ, ಮಾರಮ್ಮ, ಮಗಳಮ್ಮ, ಈ ಕೋಡಗಳಿಂದ ನನ್ನನ್ನು ಕಾಪಾಡ್ರಮ್ಮ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಬ್ರಹ್ಮದೇವನು ನನಗೆ ಕೊಟ್ಟಿದವರು ಈಗ ನೆನಪಾಯಿತು. ವಾರರಿಂದ ಸೋಲಲ್ಪಟ್ಟು ದಸಗಂಟನಿಗೆ ಪರಾಜಯ, ರಾಕ್ಷಸರ ವಂಶವು ಕ್ಷಯವಾಗುವುದೆಂದು ಮಗನು ಹೇಳಿದ್ದೆನು. ಆದ್ದರಿಂದ ರಾಮ ಕಾರ್ಯಕ್ಕೆ ನಾನಿನ್ನು ತಡ ಮಾಡುವುದಿಲ್ಲ. ಅಗೋ, ಅಲ್ಲಿ ಕಾಣುತ್ತಿರುವುದೇ ರಾವಣ ಸಾರ್ವಭೌಮನ ಅರಮನೆ. ಇದು ವಿಭೀಷಣನ ಅರಮನೆ. ಮಿಕ್ಕುಳಿದವೆಲ್ಲ ಮಹಾಪಾಶ್ವಾದಿಗಳ ಅರಮನೆ. ಆದ್ದರಿಂದ ಹೋಗಿ ಬಾ ಆಂಜನೇಯ, ರಾಮ ಕಾರ್ಯಕ್ಕೆ ಜಯವಾಗಲಿ. ಆಗಬಹುದು ತಾಯಿ, ನಾನಿನ್ನೂ ಬರುತ್ತೇನೆ. ಆಗಬಹುದು. ಜೈ ಜೈ ರಘುವೀರ ಸಮರ್ಥ. ಚರಿಸಿದೆ ನಾನು ಬಿಟ್ಟರದ ರಾಮನೇ, ಜರಿಸಿದೆ ನಾನು ಸೀತೆಯ ಕಾಡುವ ಪ್ರೀತಿಯಿಲ್ಲ ಮಾತೆಯ ಬಾರವ ನಾನೆಂತು ಕಾಂಬೆನ ರಾಘವ. ರಾಮಚಂದ್ರ, ಕುಂಭಕರ್ಣ, ವಿಭೀಷಣ, ಮಹಾಪಾಶ್ವಾದಿಗಳ ಅರಮನೆಯನ್ನೆಲ್ಲ ಹುಡುಗಿದ್ದಾಯಿತು. ಮಾತಿವರ ದರ್ಶನವೇ ಆಗಲಿಲ್ಲ ಬಂದ ಪ್ರಭು. ತಾಳು ತಾಳು ತಾಳು, ಆ ರಾವಣನ ಅರಮನೆ ಹೊಂದಿದೆ, ಅದನ್ನು ಕೂಡ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಹುಡುಕುತ್ತೇನೆ. ಜೈ ಜೈ ರಘುವೀರ ಸಮರ್ಥ.
ಜಗದ್ಭಾವನಿ ಜನಕನೋದರದಲ್ಲಿ ಜನಿಸಿ ಜನಮಗೆ ಜನಕನವ ಬಿರಿದು ಜಗದ್ಭಾವನಿ ಜನಕನೋದರದಲ್ಲಿ ಜನಮಗೆ ಜನಕನವ ಬಿರಿದು ನಾನು ಜಗ ಮರುಳಾಗಿ ಮಾತೆ ಮರುಳಾಗಿ ಮಾತೆ ಪವಡಿಸಿ ಬರೆಯೋ ರಾಮ ಪವಡಿಸಿ ಬರೆಯೋ ರಾಮ ಆಯಿತೆ ಮೋಸಕಾರಿ ಅದು ದೇವರು ದೈವವೇ ರಾಮ ನಾನೇನು ಅಪರಾಧ ಮಾಡಿದ್ದೇನೆ ಪ್ರಭು, ನಾನೇನು ಅಪರಾಧ ಮಾಡಿದೆ? ಯಾರಿಗೋಸ್ಕರ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಶ್ರಮವಗಿಸಿ ಬಂದೆನೋ ಹಾಗೆಯೂ ಈ ರಾವಣನ ಪಕ್ಕದಲ್ಲಿ ಪವಡಿಸಿರುವಳಲ್ಲ ರಾಮಚಂದ್ರ. ಪ್ರಭು, ಈ ದೃಶ್ಯವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯ ಪ್ರಭು ರಾಮಚಂದ್ರ. ಅಯ್ಯೋ, ಈ ದೃಶ್ಯವನ್ನು ನೋಡುವ ನನ್ನ ಕರ್ಮ ಕುಕ್ಷಿಗಳಾದರೂ ಹಿಂಗಿ ಹೋಗಬಾರದು. ಅಮ್ಮ, ಲೋಕಮಾತೆ, ಜಗದ್ಭಾವನಿ, ಶಚಿ, ಅರುಂಧತಿ, ತಾರಾ ಇಂತಹ ಪತಿವ್ರತೆಯಿಂದ ಪೂಜಿಸಿಕೊಳ್ಳುವ ಅಮ್ಮಯ್ಯ, ಇಂದು ನಿಮಗೆ ಈ ಗತಿ ಬಂತಿ ತಾಯಿ, ಇಂದು ನಿಮಗೆ ಈ ಗತಿ ಬಂತು. ಬ್ರಹ್ಮನ ಅಂತಃಕರಣವಿಲ್ಲದೆ ನಿಮ್ಮ ಹಣೆಯಲ್ಲಿ ಹೀಗೆಂದು ಬರಬೇಕದೆ. ಅಯ್ಯೋ ಹಾಳಾದ ಪಿತನೇ, ಕಂತು ಪಿತ ಶ್ರೀರಾಮಚಂದ್ರ ಬಳಿ ನಾನೇನು ಹೇಳಲಿ, ಏನು ಮಾಡಲಿ ಪ್ರಭು, ಏನು ಮಾಡಲಿ ಮದಾಂಧನನ್ನು? ಷಂಡರಿಗೆ ಮಂಡರಿಗೆ ಲಂಡರಿಗೆ ದಂಡವೇ ಸಾಧನವೆಂದು ಪ್ರಮಾಣ ಹೊಂದಿರುತ್ತೆ. ಗಂಡಗಲಿಯಾದ ನಾನು ಈ ಷಂಡನಿಗೆ ಮುಖಂಡನಾಗಿರುವ ಮಂಡೋದರಿಯ ಗಂಡ ರಾವಣನ ಬಳಿಯಲ್ಲಿಡಲೇ. ಅಯ್ಯೋ, ನನಗೆ ರಾಮಾಜ್ಞೆಗಿಲ್ಲ. ನಾನೇನಾದ್ರೂ ಈ ಪಾಪಿಯನ್ನು ಸಂಗರಿಸಿದರೆ ರಾಮಾಗಿಡವೆಂಬ ಅರ್ಥ ತಪ್ಪಿ ಹನುಮಾಗಿಡವಾಗುತ್ತದಲ್ಲ ಪ್ರಭು ರಾಮಚಂದ್ರ. ಈ ಸಂಕಟವನ್ನು ನಾನು ಇಲ್ಲಿ ಯಾರನ್ನು ಹೇಳಿಕೊಳ್ಳಲಿ ಪ್ರಭು, ಯಾರನ್ನು ಹೇಳಿಕೊಳ್ಳಲಿ? ಅಯ್ಯೋ ರಾಮಚಂದ್ರ, ಪ್ರಭು, ಇಂತಾಗಿದೆ ಸ್ವಾಮಿ ನಿಮ್ಮ ಅಂತಃಕರಣ, ಇಂತಾಗಿದೆ ನಿಮ್ಮ ಅಂತಃಕರಣ. ಶ್ರೀರಾಮಚಂದ್ರರಿಗೆ ಅಪಜಯ ಕಾಲ, ಸೀತಾ ಮಾಧ್ಯಮರಿಗೆ ನಿಂದ ಕಾಲ, ಅವರ ದಾಸನಾದ ನನಗೆ ಅದು ಹೇಗೆ ಹರುಚವು ದೊರೆಯುವುದು ಪ್ರಭು, ಅದು ಹೇಗೆ ಹರುಚವು ದೊರೆಯುವುದು? ಏನು ಮಾಡಲಿ? ಅಜ್ಞಾನದಿಂದ ಕರೆಯದೇ ಹೋದನಲ್ಲ ಪ್ರಭು. ಶ್ರೀರಾಮಚಂದ್ರನಿಂದ ಅಪ್ಪಡಿಯನ್ನು ಪಡೆದು ಬರುವಾಗ ನನ್ನ ಸ್ವಾಮಿ ಹುತ್ತು ಮಾಂಗನು ದೂರದಲ್ಲಿದ್ದ ನನ್ನನ್ನು ಹತ್ತಿರಕ್ಕೆ ಕರೆದು ಮಾತೆಯವರು ಸಾಂಗತ್ಯವಾಗಿ ಹುಟ್ಟಿರುವ ಕೆಲವು ಕುರುಗಳೊಂದಿಗೆ ನನ್ನೊಡನೆ ಹೇಳಿದ್ದರಲ್ಲವೇ, ಅದನ್ನು ಪರೀಕ್ಷಿಸದೆ ತಾಳು ಆ ಕುರುಗಳು ಏಕೆ ಇಲ್ಲಿಗೆ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡುತ್ತೇನೆ. ಅದು ಮರೇಖೆಗಳಿಲ್ಲ ಪಾದದ ಮೇಲೆ,
ಪದುಮರೇಖೆಗಳೆಲ್ಲ ಪಾದದ ಮೇಲೆ ಪದುಮರೇಖೆಗಳೆಲ್ಲ ಪಾದದ ಮೇಲೆ ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ರಾಮ ಮತ್ತೆರಡು ಮಣಿಗಳಿಲ್ಲ ಮತ್ತೆರಡು ಮಣಿಗಳಿಲ್ಲ ಮಾತೆಯವಳಲ್ಲ ರಾಮ ಅಮ್ಮ ವೈದವ್ಯ ಸೂಚಿಸುತ್ತಿದೆ ವೈದವ್ಯ ಸೂಚಿಸುತ್ತಿದೆ ವೈದವ್ಯ ಸೂಚಿಸುತ್ತಿದೆ ನೆಲಕಲೆಯಿಂದ ಮಾತೆಯವಳಲ್ಲ ಭೂಜಾತೆಯವಳಲ್ಲ ರಾಮ ಅಮ್ಮ ಇಲ್ಲಿ ಪವಡಿಸಿರುವಾಕೆಯು ಇನ್ನು ಕೆಲವೇ ದಿನಗಳಲ್ಲಿ ವಿಧವೆಯಾಗುವ ಮುನ್ಸೂಚನೆ ಕಾಣುತ್ತಿರುವುದರಿಂದ ಈಕೆಯೂ ಈ ರಾವಣದ ಪತ್ನಿ ಮಂಡೋದರಿಗಿರಬೇಕು. ಅಯ್ಯೋ ರಾಮಚಂದ್ರ, ನಿನ್ನ ಕಾಂತಿಯನ್ನು ಮತ್ತೆಲ್ಲಿ ಹುಡುಕಲಿ ಪ್ರಭು. ತಾಳು ತಾಳು ತಾಳು, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಮಡನಡುವಿನ ಬಾಳೆಯ ಅಮಮತಾನು ಭೂಮಿಗಾನೆ ರಾಮ ಪತ್ನಿ ಸೇವೆಯ ಅಮಮತಾನೆ ಭೂಮಿಗಾತೆಯ ಅಮಮತಾನೆ ಭೂಮಿಗಾತೆಯ ಎಷ್ಟು ಹುಡುಕಿದರೂ ಸಹ ಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ ಪ್ರಭು. ಆ ದುರುಳನಾದ ರಾವಣನು ಅಪಹರಿಸಿಕೊಂಡು ಹೋಗುವಾಗ ಅಂತರಿಕ್ಷದಿಂದ ಕೈಜಾರಿ ಕೆಳಗೆ ಬಿದ್ದರು, ಅಥವಾ ಅವಮಾನವನ್ನು ಸಹಿಸಲಾರದೆ ಪ್ರಾಣತ್ಯಾಗ ಮಾಡಿಕೊಂಡರು, ಅಥವಾ ಸಂಪಾತಿಗೆ ಸುಳ್ಳನ್ನು ಹೇಳಿದರು ಕಾಡಿದಲ್ಲ ಪ್ರಭು. ಒಂದು ತಿಂಗಳ ಅವಧಿಯೊಳಗಾಗಿ ಸೀತಾ ಅಮ್ಮಯ್ಯನವರ ಕುಶಲವರ್ತಮಾನವನ್ನು ತರಲು ಬಂದ ನಾನು ಹಿಂದೇನಾದರೂ ರಿಕ್ತಗಸ್ತದಿಂದ ಹಿಂತಿರುಗಿದರೆ ಎನ್ನುಡುಗನಾದರೂ ವಚನಭ್ರಷ್ಟನಾಗುವನು. ಒಡಗನೇ ವಚನಭ್ರಷ್ಟನಾದ ಮೇಲೆ ಜೀವಸಹಿತವಾಗಿ ಉಳಿಯುವನೇ. ಒಡಗನೇ ಹೋದ ಮೇಲೆ ಕಪಿಸೈನ್ಯ ಉಳಿಯುವುದೇ? ಈ ವಿಚಾರವೇನಾದರೂ ಶ್ರೀರಾಮಚಂದ್ರರಿಗೆ ತಿಳಿಸಿದರೆ ವಿರಹ ವೇದನೆಯಿಂದ ಪ್ರಾಣತ್ಯಾಗ ಮಾಡಿಕೊಂಡು ಇನ್ನು ಲಕ್ಷ್ಮಣ ಸ್ವಾಮಿಯವರು ಅಣ್ಣನನ್ನೇ ಕರೆಸರಿಸರು. ಈ ವಿಚಾರವೇನಾದರೂ ಅಯೋಧ್ಯೆಗೆ ತಿಳಿದರೆ ಭರತ
ಶತ್ರುಘ್ನ, ಕೌಸಲ್ಯ, ಕೈಕೇಯಿ, ಸೌಮಿತ್ರ ಮಾತಿಗರು ಜೀವಿಸಬರಿ. ನಾನು ಒಬ್ಬ ವಿಫಲನಾದರೆ ಇಡೀ ರಘುವಂಶವು ಕಪಿವಂಶವು ನಾಶವಾಗುವುದಿಲ್ಲ ಪ್ರಭು. ಹೇಗೆ ಮಾಡಲಿ, ಹೇಗೆ ಮಾಡಲಿ ಪ್ರಭು, ಹೇಗೆ ಮಾಡಲಿ? ಮಾಡುವುದಿನ್ನೇನು? ಈ ರಾಕ್ಷಸರಿಗೆ ಆಶ್ರಯವಾಗಿರುವ ಈ ದೃಢಾಚಲ ಪರ್ವತವನ್ನೇ ನನ್ನ ಲಾಂಗೂಲದಿಂದ ಛೇಸಿ ಕಿತ್ತುಕೊಂಡು ಹೋಗಿ ಶ್ರೀರಾಮಚಂದ್ರ ಬಳಿಡುತ್ತೇನೆ. ಮಾತೆಯವರೊಂದು ಅವರೇ ಹುಡುಕಿಕೊಳ್ಳಲಿ, ಅವರೇ ಹುಡುಕಿಕೊಳ್ಳಲಿ. ಆಂಜನೇಯ, ಜೈ ಜೈ ರಘುವೀರ ಸಮರ್ಥ. ತ್ರಿಗುಣಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆಯವರ ದರ್ಶನ. ಶರೀರವಾಣಿ ಆಯಿತು, ಆ ಶರೀರವಾಣಿ ಆಯಿತು. ಧನ್ಯನಾದೆ ಪ್ರಭು, ಧನ್ಯನಾದೆ. ಮಾತೆಯವರು ಅಶೋಕವನದಲ್ಲಿರುವರಂತೆ. ನಾನು ಈಗಲೇ ಹೋಗಿ ಮಾತೆಯವರ ದರ್ಶನವನ್ನು ಮಾಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ರೂಪವಂತಳ ನೋಡುತ್ತಲೇ ರೂಪವಂತಳ ನೋಡುತ್ತಲೇ ಪೊಂದಲು ತಾಪವಂತುದು ಪೊಂದಲು ತಾಪಂತುದು ಸಹಿತಲೆ ಪರಿತಾಪ ಕಳವ ರಾಗದ ಭೋಗದ ತಮಗಿಮಯಾರದ ರಾಗದ ಭೋಗದ ತಮಗಿಮಯಾರದ ರಾಗದ ಭೋಗದ ತಮಗಿನ ಯಾರದ ರಾಗದ ಭೋಗದ ತಮಗಿನ ಯಾರದ ಆಗದ ಭೋಗದ ತಮಗಿನ ಯಾರದ ಆಗದ ಭೋಗದ ತಮಗಿನ ಯಾರದ ಹೂಗಳು ತಾಗಿರೆ ಮಾನಸಕ್ಕೆ ಹೂಗಳು ತಾಗಿರೆ ಮಾನಸಕ್ಕೆ ಹರಿತನೆ ಹರಿತಾಪ ಉಪಟಳವ ಈ ಉಪಟಳವ ಈ ಉಪಟಳವ ಏನಿ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿಯಿಲ್ಲ. ಹಂಸ ತೋಲಿಕದೊಳ ಪವಡಿಸಿದರೂ ಸುಖನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನೀ ಮನ. ಅದಾವ ಪ್ರೀತಿ, ಅದಾವ ಮೋಹ, ನನ್ನನ್ನೇ ದಹಿಸುತ್ತೇರ ಪ್ರೀತಿ. ಏನು ಮಾಡಲಿ? ಇದಕ್ಕೆ ಕಾರಣ ಆ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಸೀತೆಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿದವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ ನನ್ನನ್ನೇ ದಹಿಸುತ್ತಿದೆಯಲ್ಲ. ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಛೇ! ಶಿವ ಶಿವ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ಸುಮ್ಮನಿದ್ದರೆ ತಕ್ಕಲಾರಳು ಸೀತೆ.
ಏನು ಮಾಡಲಿ? ಏನಾದರೂ ಸರಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಸೀತೆಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನು ಆಡುತ್ತಾ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತವನ್ನು ನಿವಾರಣೆ ಮಾಡಿಕೊಳ್ಳುವೆನು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಕಾಂತ ಮಣಿಯಳ ಕಾಮಣಿಯಳ ಕಾಂತ ಮಣಿಯಳ ಕಾಮಣಿಯಳ ರಾಮನರಗಿಣಿಯ ಅದೆಂತೋ ನಾ ಮಣ್ಣಿದ್ದೆ ಕಾಂತ ಮಣಿಯಳ ಕಾಮಣಿಯಳ ರಾಮನರಗಿಣಿಯ ಅದೆಂತೋ ನಾ ಮಣ್ಣಿದ್ದೆ ನಿಜ ಗಂಗಳೋ ಗಂಗಳೋ ಕಾರಣ ಭುಜಗವೇ ನೀಗೆ ಕಾಟಿಯೇ ಭುಜಗವೇ ನೀಗೆ ಕಾಟಿಯೇ ಅಜಯ ಮನಕ್ಕೆ ಮರಣ ಅಜಯ ಮನಕ್ಕೆ ಮರಣ ಗಜವೆಲಿ ಪಮುದ ಮದ ಗಜ ಗಮನ ಅದೆಂತೋ ನಾ ಪಂಡಿಪೆ ಕಾಂತ ಮಣಿಯಳ ಮಣಿಯಳ ಕಾಂತ ಮಣಿಯಳ ಕಾಂತ ಮಣಿಯಳ ಕಾಂತ ಮಣಿಯಳ ಕಾಂತ ಮಣಿಯಳ ಕಾಮನರಗಿಣಿಯಳ ಕಾಮನರಗಿಣಿಯ ಅದೆಂತೋ ನಾ ಪಂಡಿಪೆ 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 ಮನಸ್ಸಿನ ಚಿಂತೆ ತನು ಕಲೆ ತಂತೆ ಮನಸ್ಸಿನ ಚಿಂತೆ ತನು ಕಲೆ ತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಲೆ ತಂತೆ ಲಂಕಾವಾಸಿನಿ ದುಃಖ ಭಾಗಿನಿ ತೊಳಲುತ್ತಲಿರುವೆ ಮನದಿ ನಿರಂತರ ಬಯಸಿದೆ ನಾ ಹೊನ್ನ ಹರಿಣವ ಬಯಸಿದೆ ನಾ ಹೊನ್ನ ಹರಿಣವ ಪಡೆದನೆ ಹಾವಿ ಘೋರ ದುರಂತ ಪಡೆದನೆ ಹಾವಿ ಘೋರ ದುರಂತ ಮನಸ್ಸಿನ ಚಿಂತೆ ತನು ಕಲೆ ತಂತೆ ರಾಮ ರಾಮಚಂದ್ರ, ಈ ದುರುಳನಾದ ರಾವಣನನ್ನು ನನ್ನನ್ನು ಅಪಹರಿಸಿರುವುದು ನಿಮಗೆ ಇನ್ನೂ ತಿಳಿದಿಲ್ಲವೇ? ಎಷ್ಟು ದಿನ ನಾನು ಈ ಪಾಪಿಯ ಬಂಧನದಲ್ಲಿರಬೇಕು? ಇಲ್ಲಿರುವ ರಕ್ಕಸಿಯರು ನನ್ನನ್ನು ಲೋಕ ವಿರೋಧವಾದ ಮಾತುಗಳನ್ನು ಆಡಿ ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನು ಅದೆಂದಿಗೆ ಕರುಣಿಸುವರು ನಾ ಕಾಣನಲ್ಲ. ರಾಜಾಧಿರಾಜ ಸಾರ್ವಭೌಮ
ಮಕರಾಕ್ಷ ಮಹಾಪ್ರಭು ಮಕರಾಕ್ಷ ಮಹಾಪ್ರಭು ನನ್ನ ಆಜ್ಞಾಯಕವರೆಗೂ ನೀವು ಆ ಪಾರ್ಶ್ವದಲ್ಲಿ ಏರಿ. ಆಗಬಹುದು. ಅಪ್ಪಣೆ ಪ್ರಭು. ಏನು ರೂಪು, ಏನು ಲಾವಣ್ಯ. ಮಕರಾಕ್ಷ ಏನು ರೂಪು, ಏನು ಲಾವಣ್ಯ. ಈಕೆಯನ್ನು ವರಿಸದ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಮನ ಆನಂದ ಸಂಪದವಾ ಸಂಗಾರ ಸಂಪದವಾ ಮನ ಕಾನಂದ ಸಂಪದವಾ ಕಳಿಸಾರೆ ಅದು ನೀಡೆ ಮರಿಯುವ ಯಾರಕ್ಕೆ ಕಳಿಸಾರೆ ಕವಿ ನೀಡೆ ಮರಿಯುವ ಸಂಗಾರ ಸಂಪದವಾ ಮೋಹನರಾಡಿ ಸುವಾಸಿನಿ ರಮಣಿ ಮೋಹನರಾಡಿ ಸುವಾಸಿನಿ ಸುಮಧುರವಾಣಿ ವಲ್ಲಭಪಾಣಿ ಯಾರಕ್ಕೆ ಮೋಹನರಾಡಿ ಸುವಾಸಿನಿ ಸುಮಧುರವಾಣಿ ವಲ್ಲಭಪಾಣಿ ಹೊರತೆ ನೀನೀಗ ಕವಿತೆ ಬೇಗ ಯಾರಕ್ಕೆ ಹೊರತೆ ನೀನೀಗ ಕವಿತೆ ಬೇಗ ಮೋಹದ ಮಧುಮಯ ಸುಮರಾಣಿ ಯಾರಕ್ಕೆ ಮೋಹದ ಮಧುಮಯ ಸುಮರಾಣಿ ಮಾನಕಾನಂದ ಸಂಪದವಾ ಬಳಿಸಾರೆ ಕವಿ ನೀಡೆ ಸುಮರಿಯುವ ಜಾನಕಿ ಬಳಿಸಾರೆ ಕವಿ ನೀಡೆ ಸುಮರಿಯುವ ಸಿಂಗಾರ ಸಂಭ್ರಮವ 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 ಜಾನಕಿ ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ನನ್ನ ಪಟ್ಟದರ್ಶಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟ ಮಹಿಷಿಯಾದ ಮಂಡೋದರಿಯು ನಿನ್ನ ದಾಸಿಯಾಗುವಳು. ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮರಾದ ನಾನು ನಿನ್ನ ದಾಸನಾಗುವೆ.